ಜೀವನ್ಮುಕ್ತ ಗುರುಗಳನ್ನು ವಂದಿಸುತ್ತಾ ಈ ದಿನದ ಆನ್ಲೈನ್ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ದಿನ ಜೀವನ ಇರುವುದು ಜೀವಿಸಲಿಕ್ಕಾಗಿ ಅಂತ ಈ ಗ್ರಂಥನ ಸೋದರ ಸುರೇಂದ್ರ ನಾರಾಯಣದವರು ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ RV ವಸ್ತ್ರದವರು ಸಾಧನೆ ಇಚ್ಛಾಶಕ್ತಿಯಿಂದ ಜೀವನ ನಡೆಸಿದಾಗ ಭಗವಂತನ ಉದ್ದೇಶ ನೆರವೇರಿಸಲು ಸಾಧ್ಯ ಎಂದು ಸರಳ ರೀತಿಯಲ್ಲಿ ಜ್ಞಾನವನ್ನು ವ್ಯಾಖ್ಯಾನ ಮಾಡಿದ್ದರು. ಈ ಜ್ಞಾನ ಪ್ರಸಾರದಲ್ಲಿ ಹೆಚ್ಚಿನ ಆಸಕ್ತಿ ಉತ್ಸಾಹದಿಂದ ಮಾಡುತ್ತಿರುವ ಸೋದರ ಲಕ್ಷ್ಮೀಶ ಹಾಗೂ ಪದ್ಮರವರಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸುವ ತಮಗೆಲ್ಲರಿಗೂ ವಂದಿಸುತ್ತಾ ಜೀವನ ಇರುವುದು ಜೀವಿಸಲಿಕ್ಕಾಗಿ ಎಂಬ 11ನೆಯ ಅಧ್ಯಾಯ ಪ್ರಾರಂಭಿಸೋಣ. ಜೀವನವು ಜೀವಿಸಲಿಕ್ಕಾಗಿ ಎನ್ನುವ ಈ ವಿಷಯವು ನಿಜವಾಗಿ ಸ್ವಯಂ ಸ್ಪಷ್ಟೀಕರಣ ಉಳ್ಳದ್ದು ಮತ್ತು ಪ್ರಾಮಾಣೀಕೃತವಾಗಿರುವುದರಿಂದ ಇದಕ್ಕೆ ಯಾವುದೇ ರೀತಿಯ ವಿವರಣೆ ಅಥವಾ ವ್ಯಾಖ್ಯಾನದ ಅವಶ್ಯಕತೆ ಇಲ್ಲ ಅಲ್ವಾ. ನಾವು ಜೀವನ ನಡೆಸ್ತಾ ಇದ್ದೀವಿ, ಇದನ್ನ ಸ್ಪಷ್ಟತೆ ಕೊಡ್ಬೇಕು, ಅದನ್ನ ವ್ಯಾಖ್ಯಾನ ಮಾಡ್ಬೇಕು ಅಥವಾ ಪ್ರಾಮಾಣೀಕೃತವಾಗಿ ನಾವು ಹೇಳ್ಬೇಕು ಅನ್ನೋ ಏನು ವಿವರಣೆ ಅಥವಾ ಅದಕ್ಕೆ ವ್ಯಾಖ್ಯಾನ ಏನು ಬೇಕಾಗಿಲ್ಲ. ಯಾಕಂದ್ರೆ ನಾವು ಜೀವನ ನಡೆಸ್ತಾ ಇದ್ದೀವಿ ಅದರಿಂದ ಅದ್ರ ಬಗ್ಗೆ ಹೆಚ್ಚಿನ ವಿವರಣೆ ಕೊಡೋದು ಅನವಶ್ಯಕ ಅಂತ ಹೇಳ್ತಾ ಇದ್ದಾರೆ. ಜೀವನವು ಜೀವಿಸುವ ಉದ್ದೇಶಕ್ಕಾಗಿ ಅಲ್ಲದಿದ್ದರೆ ಮತ್ತೆ ಏತಕ್ಕಾಗಿ, ಜೀವಿಸಲಿಕ್ಕಾಗಿ ಅಲ್ಲದಿದ್ದರೆ ಏತಕ್ಕಾಗಿ ನಾವು ಈ ಜಗತ್ತಿನಲ್ಲಿ ಇದ್ದೇವೆ ಎಂದು ಯಾರಾದರೂ ಪ್ರಶ್ನಿಸಬಹುದು. ಯಾರಾದ್ರೂ ನಮ್ನ ಪ್ರಶ್ನೆ ಮಾಡ್ಬೋದು, ಯಾಕೆ ಈ ಜೀವನ ಇರೋದ್ ಉದ್ದೇಶ ಏನು, ಯಾಕೆ ನೀವು ಜೀವನನ ನಡೆಸ್ತಾ ಇದ್ದೀರಾ, ಈ ಜಗತ್ತಿನಲ್ಲಿ ನಾವು ಜೀವನ ನಡೆಸೋದಲ್ದಲ್ಲೇ ಇದ್ರೆ ಏನಕ್ಕೆ ನಾವು ಜೀವನ ಪಡ್ಕೊಂಡಿದೀವಿ ಅನ್ನೋದು ಯಾರಾದ್ರೂ ನಮ್ನ ಪ್ರಶ್ನಿಸ್ಬೋದು. ಒಂದು ಕ್ಷಣ ನಿಂತು ಅವಲೋಕಿಸಿದರೆ ಈ ಉತ್ತರವು ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆಯೇ ಮತ್ತು ಆಚರಣೆಯಲ್ಲಿ ಜೀವಿತದ ಎಲ್ಲಾ ಸ್ತರಗಳಲ್ಲಿ ಜಾಗತಿಕವಾಗಿ ಸ್ವೀಕೃತವಾಗಿದೆಯೇ ಎಂಬ ಅನಿಸಿಕೆ ಬರುವುದು ಸಹಜ ಅಲ್ವಾ. ಒಂದು ಕ್ಷಣ ನಾವು ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ನಾವು ನಮ್ ಜೀವನ ಯಾವ ತರ ನಡೆಸ್ತಾ ಇದ್ದೀವಿ ಏನು, ಆವಾಗ ನಾವ್ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದೀವ ಅಥವಾ ಆ ಜೀವನನ ನಾವು ಎಲ್ಲಾ ಸ್ತರಗಳಲ್ಲಿ ಎಲ್ಲಾ ಹಂತಗಳಲ್ಲಿ ಎಚ್ಚರಿಕೆಯಿಂದ ಜಾಗೃತವಾಗಿ ನಾವು ಸ್ವೀಕೃತ ಮಾಡಿದೀವ ಅಂತ ನಮ್ಗೆ ಯೋಚನೆ ಬರೋದು ನಿಜ. ಸಾಮಾನ್ಯವಾಗಿ ನಾವು ಎಷ್ಟರ ಮಟ್ಟಿಗೆ ಸ್ವಾರ್ಥಿಗಳು ಮತ್ತು ಸ್ವಾರ್ಥ ಮಗ್ನರಾಗಿದ್ದೇವೆಂದರೆ ನಮ್ಮ ಜೀವನವು ನಿಜವಾಗಿಯೂ ಜೀವಿಸಲಿಕ್ಕಾಗಿ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಅಲ್ವಾ. ನಮ್ಮಲ್ಲಿ ನಾವು ಜೀವನ ಪಡ್ಕೊಂಡಿರೋದು ನಮ್ ಜೀವನ ನಡೆಸಕ್ಕೆ ಅಂತ ಅನ್ಸುತ್ತೆ, ಆದ್ರೆ ಅದರಲ್ಲಿ ಹಿಂದೆ ಬರೀ ನಮ್ ಜೀವನ ಮಾತ್ರ, ಮಾನವ ಕುಲ ನಮ್ ಜೀವನಕ್ಕೆ ಮಾತ್ರ ಸೀಮಿತವಾಗಿರೋದು ಅಂತ ಅದ್ರಲ್ಲಿ ನಾವ್ ಎಷ್ಟು ಸ್ವಾರ್ಥಿಗಳಾಗಿದ್ದೀವಲ್ವಾ. ನಮ್ ಜೀವನ ಮಾತ್ರ ನಾವು ಅದ್ರ ಬಗ್ಗೆ ಮಾತ್ರ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅಂದ್ರೆ ಜೀವನವು ಕೇವಲ ಮಾನವ ಸಂಕುಲಕ್ಕೆ ಮಾತ್ರ ಸೀಮಿತವಾಗುತ್ತೆ, ಮಾನವ ಕುಲಕ್ಕೆ ಮಾತ್ರ ಈ ಜೀವಿತ ಸೀಮಿತವಾಗಿದ್ದು. ನಮ್ಗೆಲ್ಲರಿಗೂ ಗೊತ್ತಿದೆ ಸೊಸೈಟಿಲಿ 7 ವರ್ಗಗಳು, ಮೂಲಭೂತ ವರ್ಗ, ಖನಿಜ ವರ್ಗ, ಸಸ್ಯ ವರ್ಗ, ಪ್ರಾಣಿ ವರ್ಗ, ಈಗ ಮಾನವ ವರ್ಗ, ಹೀಗೆ 7 ಹಂತಗಳಲ್ಲಿ ವರ್ಗಗಳಲ್ಲಿ ಇದು ಜೀವನ ನಡೆಸ್ತಾ ಇದೆ. ಎಲ್ಲಾ ಹಂತಗಳಲ್ಲೂ ಜೀವ ಚೈತನ್ಯ ಶಕ್ತಿ ಹರಿತಾ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಅದ್ರಿಂದ ಬರೀ ಮಾನವ ಕುಲಕ್ಕೆ ಮಾತ್ರ ಸೀಮಿತವಾಗಿದ್ಯಾ? ಇಲ್ಲ. ನಿಜವಾಗಿಯೂ ಹೇಳುವುದಾದ್ರೆ ಈ ಸೃಷ್ಟಿಯ ಸಾಮ್ರಾಜ್ಯದಲ್ಲಿ ಪಕ್ಷಿಗಳು, ಜಿಂಕೆಗಳು, ಸಿಂಹಗಳು ಕಾಡು ಅಥವಾ ಹುಲ್ಲುಗಾವಲಿನಲ್ಲಿ ಸ್ವಚ್ಛಂದವಾಗಿ ಸಂತೋಷವಾಗಿ ಓಡಾಡುತ್ತಿರುವ ಜಿಂಕೆಯ ಸೌಂದರ್ಯ ಮತ್ತು ಲಾವಣ್ಯಗಳನ್ನು ಒಮ್ಮೆ ಗಮನಿಸಿ ಮತ್ತೆ ಆಮೇಲೆ ಬೇಟೆಗಾರನ ಒಂದು ಬಾಣವು ಅದನ್ನು ನಿಷ್ಕರುಣೆಯಿಂದ ಕೊಲ್ಲುವುದನ್ನು ಯೋಚಿಸಿ ಅಲ್ವಾ. ಇದು ಬರೀ ಮಾನವ ಕುಲಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಪ್ರಾಣಿ ವರ್ಗಕ್ಕೆ ಎಲ್ಲದಕ್ಕೂ ಸೀಮಿತವಾಗಿದೆ. ಈ ಹುಲ್ಗಾವಲಿನಲ್ಲಿ ಆ ಜಿಂಕೆ ಮರಿಗಳು ಎಷ್ಟು ಸ್ವಚ್ಛಂದವಾಗಿ ಸಂತೋಷವಾಗಿ ಓಡಾಡ್ತಾ ಇರುತ್ತಲ್ವಾ, ಅದನ್ನ ನೋಡಕ್ಕೆ ಎಷ್ಟು ಮನಸ್ಸಿಗೆ ಆಹ್ಲಾದಕರವಾಗಿರುತ್ತೆ, ಸಂತೋಷವಾಗಿರುತ್ತೆ. ಆ ಪಕ್ಷಿಗಳಾಗ್ಲಿ ಎಲ್ಲಾನು ಅಷ್ಟೇ, ಆ ಸಿಂಹಗಳ ಸ್ವತಂತ್ರವಾಗಿ ಅದಷ್ಟಕ್ಕೆ ಅದು ಎಲ್ಲಿ ಬೇಕಾದ್ರೂ ಅಲ್ಲಿ ಓಡಾಡ್ಕೊಂಡಿರುತ್ತೆ. ಆ ಸೌಂದರ್ಯನ ಲಾವಣ್ಯಗಳನ್ನ ನೋಡ್ತಾ ಇದ್ರೆ ನಮ್ಗೆ ನಾವ್ ಎಷ್ಟು ಅದ್ರಲ್ಲೇ ತನ್ಮಯರಾಗ್ಬಿಟ್ಟಿರ್ತೀವಿ. ಆದ್ರೆ ಆ ಬೇಟೆಗಾರ ಅವನ ಹವ್ಯಾಸಕ್ಕೋಸ್ಕರ ಆ ಜಿಂಕೆನ ಕೊಲ್ತಾನೆ. ಅದನ್ನ ಒಂದ್ಸಲ ನೋಡಿದ್ರೆ ಸಾಕು, ಎಷ್ಟು ಯೋಚನೆ ಮಾಡಿದ್ರೆ ಸಾಕು ತುಂಬಾ ಬೇಜಾರಾಗುತ್ತೆ. ಮನುಷ್ಯನು ಇಂತಹ ಕೃತ್ಯದಲ್ಲಿ ವಿನೋದವನ್ನು ಪಡೆಯುತ್ತಾನೆ ಅಲ್ವಾ. ಆ ಹವ್ಯಾಸ ಇರೋರು ಅದ್ರಲ್ಲಿ ವಿನೋದ ಪಡ್ತಾರೆ. ಯಾರು ಆಧ್ಯಾತ್ಮ ಮಾರ್ಗದಲ್ಲಿದ್ದಾರೆ ಅವ್ರಿಗೆ ಅದು ತುಂಬಾ ನೋವಾಗುತ್ತೆ, ನಾವು ಪ್ರಾಣಿ ಹಿಂಸೆ ಮಾಡ್ತಿದೀವಿ ಅಂತ. ಹುಡುಗರು ಕೊಳದೊಳಗಿದ್ದ ಕಪ್ಪೆಗಳಿಗೆ ಕಲ್ಲು ಹೊಡೆಯುವುದನ್ನು ಕಂಡ ಯಾರೋ ಒಬ್ಬರು ವಿಷಾದದಿಂದ ಹೇಳಿದರು,
ಕಲ್ಲು ಮಕ್ಕಳು ಆಟ ಆಡ್ಬೇಕಾರೆ ಕಪ್ಪೆ ಇದ್ರಲ್ಲಿದ್ದಾಗ ನೀರಲ್ಲಿದ್ದಾಗ ಒಂದು ಕಲ್ಲು ಹಾಕ್ತಾರೆ. ಮಕ್ಳಿಗೆ ಆಟ ಅದು, ಆದ್ರೆ ಆ ಪ್ರಾಣಿಗೆ ಅದೆಷ್ಟು ಹಿಂಸೆ ಆಗುತ್ತಲ್ವಾ. ವಿನೋದಕ್ಕಾಗಿ ಹುಡುಗರು ಕಪ್ಪೆಗಳಿಗೆ ಕಲ್ಲು ಹೊಡೆಯುತ್ತಾರೆ, ಆದರೆ ಕಪ್ಪೆಗಳು ವಿನೋದದಿಂದ ಸಾಯುವುದಿಲ್ಲ ಅಲ್ವಾ. ಇವ್ರಿಗೆ ವಿನೋದ, ಆದ್ರೆ ಅದು ಎಷ್ಟು ನರಳಿ ಸಾಯುತ್ತಲ್ವಾ. ಅದು ತುಂಬಾ ಹಿಂಸೆ ಪಡುತ್ತೆ. ಬದಲಾಗಿ ಅತಿ ವೇದನೆಯಿಂದ ಗತ್ಯಂತರವಿಲ್ಲದೆ ಸಾಯುತ್ತವೆ ಅಲ್ವಾ. ಆ ಪ್ರಾಣ ಹೋಗ್ಬೇಕಾದ್ರೆ ಎಷ್ಟು ನರಳುತ್ತ ಹಿಂಸೆ ಪಡುತ್ತಲ್ವಾ. ಅದೇ ರೀತಿ ಸುಂದರವಾದ ಪಕ್ಷಿಗಳು ಚಳಿಗಾಲದಲ್ಲಿ ಸೈಬೀರಿಯಾದಿಂದ ದಕ್ಷಿಣ ದೇಶಗಳ ಬೆಚ್ಚನೆಯ ಪಕ್ಷಿಧಾಮಗಳಿಗೆ ವಲಸೆ ಬರ್ತವೆ. ನಮ್ಗೆಲ್ಲ ಗೊತ್ತಲ್ವಾ, ಬರ್ಡ್ ಮೈಗ್ರೇಷನ್ ಗೊತ್ತಿದೆ ಅಲ್ವಾ. ಒಂದು ಕಡೆ ತುಂಬಾ ಚಳಿ ಇದ್ರೆ ಆ ಪಕ್ಷಿಗಳೆಲ್ಲ ಇನ್ನೊಂದು ಕಡೆ ಹೋಗುತ್ತೆ. ಶ್ರೀರಂಗಪಟ್ಟಣದಲ್ಲಿ ನಾವೆಲ್ಲ ನೋಡಿದ್ದೀವಿ ಕೆಲವು ಸಲ ಹೋಗಿ ಎಲ್ಲ. ಆತರ ಅದು ಅಲ್ಲಿ ಹೋಗಿ ಅಲ್ಲಿ ಹೋಗುತ್ತೆ, ಅಲ್ಲಿ ವಲಸೆ ಬರುತ್ತದು. ನಿಸರ್ಗವು ಅವುಗಳಲ್ಲಿ ತನ್ನ ಮಹಿಮೆ ಸಂತೋಷವನ್ನು ಪ್ರಕಟಪಡಿಸಿದೆ. ಪ್ರಕೃತಿನೇ ಅಷ್ಟು ನಿಸ್ವಾರ್ಥವಾಗಿ ಅದಕ್ಕೆ ಒಂದು ಸಂತೋಷ ಅನ್ನೋದು ಕರುಣಿಸಿದೆ ಅಲ್ವಾ. ಪ್ರಕೃತಿ ಆ ಪಕ್ಷಿಗಳಿಗೆ ಇಲ್ಲಿರೋದಕ್ ಜಾಗ ಕೊಟ್ಟಿದೆ, ಸಂತೋಷನ ಕರುಣಿಸಿದೆ ಅದು. ಆದರೆ ಗುರಿಕಾರರ ಸಂತೋಷಕ್ಕಾಗಿ ಅವುಗಳೆಡೆಗೆ ಹಾರಿದ ಬಂದೂಕಿನ ಗುಂಡು ಅವುಗಳ ಹೃದಯವನ್ನು ಛಿದ್ರಗೊಳಿಸುತ್ತದೆ. ಆ ಪಕ್ಷಿಗಳ ಮೇಲೆ ಗುಂಡು ಹಾರಿಸಿದಾಗ ಎಷ್ಟು ಛಿದ್ರವಾಗಿ ಪ್ರಾಣ ಹೋಗ್ಬಿಡುತ್ತದ್ರದ್ದು. ನಮ್ಮ ಅಲಂಕಾರದ ಉಡುಪುಗಳಲ್ಲಿರುವುದು ಅವುಗಳ ತುಪ್ಪಳಗಳಲ್ಲವೇ ಅಲ್ವಾ. ನಾವು ಬಟ್ಟೆ ಸಾಫ್ಟ್ ಆಗಿರ್ಬೇಕು, ಇದ್ರಾಗಿರ್ಬೇಕು, ಅದ್ರ ಫರ್ ಅಂತೀವಲ್ಲ ತುಪ್ಪಳ, ಅದ್ರಿಂದ ಅಲ್ವಾ ನಮ್ದು ಬಟ್ಟೆಗಳನ್ನ ಇದ್ದಿರೋದು. ಅತಿ ಮೃದುವಾದ ತುಪ್ಪಳವಾಗಿದೆ. ಅದು ಒಂದು ಪ್ರಾಣಿಯ ಮರಿಯದಾಗಿರುತ್ತದೆ. ಯೋಚನೆ ಮಾಡಿ, ಆ ಚಿಕ್ಕ ಮರಿ ಪ್ರಾಣಿದು ನಾವು ನಮ್ಗೇನೋ ಸಾಫ್ಟ್ ಆಗಿರ್ಬೇಕು ಬಟ್ಟೆಗಳು ಮೃದುವಾಗಿರ್ಬೇಕು ಅಂತ ಬಯಸ್ತೀವಿ. ಆದ್ರೆ ಅಲ್ಲಿ ಎಷ್ಟು ಆ ಪಕ್ಷಿಗಳು ನೋವಿನಿಂದ ಅದು ನಾವು ಆ ಬಟ್ಟೆನ ಧರಿಸ್ತಾ ಇದೀವಿ ಅಂತ ಯೋಚನೆ ಮಾಡಿದ್ರೆ, ಲೇಖಕರು ಎಷ್ಟು ಆಳವಾಗಿ ನಮ್ಮನ್ನ ತಗೊಂಡು ಹೋಗಿದ್ದಾರೆ ಅಂದ್ರೆ, ಎಷ್ಟು ಎಚ್ಚರಿಕೆ ಮೂಡಿಸಿದಾರಲ್ವ ಲೇಖಕರು ನಮ್ನ. ಅಷ್ಟು ಇದ್ರಲ್ಲೂ ಎಷ್ಟು ಜೀವ ಚೈತನ್ಯ ತುಂಬಿದೆ. ನಾವ್ ಅಂತದನ್ನ ಹೇಗ್ ಕಾಪಾಡ್ಕೋಬೇಕು, ಯೋಚನೆ ಮಾಡ್ಬೇಕು ಅನ್ನೋದನ್ನ ಅವರು ತುಂಬಾ ಇದ್ರಾಗಿ ತಿಳಿಸಿದ್ದಾರೆ. ಅದಕ್ಕಾಗಿಯೇ ಅದು ಮೃದುವಾಗಿರುತ್ತದೆ. ಅದಕ್ಕೆ ನಾವು ಹೆಚ್ಚು ಬೆಲೆ ನೀಡಿ ಕೊಂಡುಕೊಳ್ಳಲು ಸಿದ್ಧರಿರುತ್ತೇವೆ ಅಲ್ವಾ. ತುಂಬಾ ಸಾಫ್ಟ್ ಆಗಿದ್ರೆ ಜಾಸ್ತಿ ದುಡ್ಡು ಕೇಳ್ತಾರೆ. ಮತ್ತು ಹೆಮ್ಮೆಯಿಂದ ಅದನ್ನು ಪ್ರದರ್ಶಿಸುತ್ತೇವೆ. ನನ್ ಬಟ್ಟೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಎಲ್ಲರಿಗೂ ತೋರಿಸ್ತೀವಿ ನಾವು. ಸಂಶೋಧನೆಯ ಹೆಸರಿನಲ್ಲಿ ಪ್ರಯೋಗಾಲಯಗಳಲ್ಲಿ ಪ್ರಾಣಿಗಳ ಮೇಲೆ ನಡೆಸುವ ಹಿಂಸಾ ಕೃತ್ಯಗಳು ನಮ್ಮ ಸಹೋದರರ ಬದುಕುವ ಹಕ್ಕನ್ನು ಕಸಿದುಕೊಳ್ಳುವ ಇನ್ನೊಂದು ಉದಾಹರಣೆಯಾಗಿದೆ ಅಲ್ವಾ. ಈ ಪ್ರಯೋಗಾಲಯದಲ್ಲಿ ಅವ್ರ ಎಕ್ಸ್ಪೆರಿಮೆಂಟ್ಸ್ಗೆ ಎಷ್ಟು ಪ್ರಾಣಿಗಳನ್ನ ಎಲ್ಲ ಮಾಡ್ತಾರಲ್ವಾ, ಹಿಂಸೆ ಮಾಡ್ತಾರಲ್ವಾ. ಎಷ್ಟು ಬದುಕನ್ನ ಅವರು ನಾಶ ಮಾಡ್ತಾರೆ. ಅದಕ್ಕೆ ಜೀವನ ನಡೆಸೋದು ಇದಿರುತ್ತೆ. ಆ ಹಕ್ಕನ್ನ ನಾವು ಕಸ್ಕೊಂಡಾಗುತ್ತೆ, ಆ ಪ್ರಾಣಿಗಳಿನ ಹಕ್ಕನ್ನ ನಾವು ಕಸ್ಕೊಳ್ಳೋಕಾಗುತ್ತೆ. ಮನುಷ್ಯ ಈ ವಿಶ್ವದಲ್ಲಿ ತಾನೇ ಕೇಂದ್ರ ಬಿಂದು ಮತ್ತು ವಿಶ್ವದ ಒಡೆಯ ಎಂದು ಬಲವಾಗಿ ನಂಬಿದ್ದಲ್ಲದೆ, ಮತ್ತು ವಿಶ್ವದಲ್ಲಿನ ಪ್ರತಿಯೊಂದು ತನಗಾಗಿಯೇ, ತನ್ನ ಬದುಕಿಗಾಗಿ, ಅವಶ್ಯಕತೆಗಾಗಿ ಮತ್ತು ತನ್ನ ಸಂತೋಷಕ್ಕಾಗಿ ಸೃಷ್ಟಿಯಾಗಿದೆ ಎಂದು ಭಾವಿಸಿದ್ದಾರೆ. ಮನುಷ್ಯ ಎಷ್ಟು ಸ್ವಾರ್ಥ ಅಂದ್ರೆ, ಏನೆಲ್ಲ ನಮ್ಗೆ ಅನುಕೂಲ ಕೊಟ್ಟಿದ್ದಾನೆ ಪ್ರಕೃತಿ ಆಗ್ಲಿ ಎಲ್ಲ, ಅದ್ ಬರೀ ನನ್ನೊಬ್ಬನ್ಗೆ, ನಾನೇ ಅದ ಕೇಂದ್ರ ಬಿಂದು, ನಾನೊಬ್ನೇ ಅನುಭವಿಸ್ಬೇಕು ಅಂತ ಅವನ ಬಲವಾಗಿ ನಂಬಿದ್ದಾನೆ. ಎಲ್ಲ ಅವನ ಅವಶ್ಯಕತೆಗಾಗಿ ಸಂತೋಷಕ್ಕಾಗಿ ಭಗವಂತ ಸೃಷ್ಟಿ ಮಾಡಿದಾನೆ ಅಂತ ಅವನು ಭಾವಿಸಿದ್ದಾನೆ. ಇದು ಒಟ್ಟಾರೆ ನಂಬಿಕೆಗೆ ಆಗಿರುವ ದ್ರೋಹವಾಗಿದೆ ಅಲ್ವಾ. ಆ ಭಗವಂತ ಅವನ ಉದ್ದೇಶ ಏನು, ಪ್ರತಿ ಅಣುವಿಲ್ಲ ಜೀವಚೇತನ ಶಕ್ತಿ ತುಂಬಿದಾನ ಅವನ. ಅದನ್ನ ನಾವು ಆ ಸ್ವಂತ ಸ್ವಾರ್ಥಕ್ಕಾಗಿ ಅದನ್ನ ಬಳಸ್ಕೊಂತಾ ಇದ್ದೀವಿ. ಇದು ಒಟ್ಟಾರೆ ನಂಬಿಕೆ ಆಗಿರುವ ದ್ರೋಹವಾಗಿದೆ. ಹೇಗೆ ಒಬ್ಬ ಆಡಳಿತಗಾರನು ತನ್ನ ಆಡಳಿತದಲ್ಲಿರುವ ಸಮಸ್ತ ವಸ್ತುಗಳಿಗೆ ಜವಾಬ್ದಾರನಾಗಿರುತ್ತಾನೆಯೋ, ಅದೇ ರೀತಿ ಮನುಷ್ಯನ ಅಸ್ತಿತ್ವವು ಸಹ ತನ್ನ ಆಧಿಪತ್ಯದಲ್ಲಿರುವ ಎಲ್ಲವುಗಳ ಬಗ್ಗೆಯೂ ಕಾಳಜಿ ವಹಿಸುವುದಾಗಿದೆಯಲ್ಲದೆ, ತನ್ನ ಸ್ವಾರ್ಥಕ್ಕಾಗಿ ಅವುಗಳ ನಾಶ ಮತ್ತು ಶೋಷಣೆ ಮಾಡುವುದು ಖಂಡಿತವಾಗಿಯೂ ಅಲ್ಲ. ಈಗ ಒಬ್ಬ ಆಡಳಿತಗಾರ ಒಬ್ಬ ರಾಜ್ಯನೇ ನಡೆಸ್ತಾನೆ ಇರ್ತಾನೆ ಆಗ್ಲಿ, ಒಂದು ಸಂಸ್ಥೆಗ್ಲಿ ಆಡಳಿತ ನಡೆಸೋರಾಗ್ಲಿ, ಅವರಲ್ಲಿ ಅವು ಎಲ್ಲ ವಸ್ತುಗಳಿಗೆ ಅವ್ರ ಜವಾಬ್ದಾರರಾಗಿರ್ತಾರಲ್ವಾ. ಆ ರೀತಿ ಆ ಮನುಷ್ಯ ಅವನ ಇರುವಿಕೆನ ತನ್ನ ಎಲ್ಲ ನನ್ನ ಅಧಿಪತ್ಯದಲ್ಲೇ ಇದೆ ಅಂತ ಅವನು ಕಾಳಜಿ ವಹಿಸ್ಬೇಕೆ ಹೊರ್ತು ಅದ್ರ ಮೇಲೆ ಸ್ವಾರ್ಥಕ್ಕಾಗಿ ಅವುಗಳನ್ನ ನಾಶ ಮಾಡ್ಬಾರ್ದು. ಇವಾಗ ನಮ್ಮ ಅಧಿಕಾರ ನಮ್ಗಿದೆ, ನಮ್ಮ ವಸ್ತುಗಳಿಗೆ ನಾವು ಜವಾಬ್ದಾರ ಆಗಿರ್ತೀವಲ್ಲ, ನಮ್ಗೊಂದು ಅಧಿಕಾರ ಸ್ವೀಕಾರ ಮಾಡಿದಾಗ ಇಂಥ ಕೆಲ್ಸಗಳು ನಾವು ಮಾಡ್ಬೇಕು, ಅದು ನಾವು ದುರುಪಯೋಗ ಮಾಡ್ಕೋಬಾರ್ದು. ಇದನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡಲೆ ನಾಶ ಮತ್ತು ಶೋಷಣೆ ಮಾಡುವುದು ಖಂಡಿತವಾಗಿಯೂ ಅಲ್ಲ. ಆ ಕೆಲ್ಸನ ನಾವು
ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ಬೇಕು, ನಿಸ್ವಾರ್ಥವಾಗಿ ನಾವು ಆ ಕೆಲಸನ ಮಾಡ್ಬೇಕು. ಜೀವನವು ಜೀವಿಸಲಿಕ್ಕಾಗಿ ಎನ್ನುವುದು ಕೇವಲ ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಅನ್ವಯಿಸದೆ ಮನುಷ್ಯ ಜೀವಿಗಳಿಗೂ ಅನ್ವಯಿಸುತ್ತೆ. ಇಷ್ಟೊತ್ತವರು ಪ್ರಾಣಿ ಪಕ್ಷಿಗಳ ಮೇಲೆ ಹೇಳಿದ್ರು, ಅದ್ ಬರೀ ಅದೊಂದಕ್ಕೆ ಸೀಮಿತವಾಗಿಲ್ಲ, ಮನುಷ್ಯನ ಮೇಲೂ ಅದು ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಧರ್ಮ, ಸಿದ್ಧಾಂತ, ನಂಬಿಕೆ, ಧೋರಣೆಗಳ ಹೆಸರಿನಲ್ಲಿ ಮಾನವನ ಹತ್ಯೆ ಮತ್ತು ಹಿಂಸೆಗಳ ಅನೇಕ ಉದಾಹರಣೆಗಳನ್ನು ಇತಿಹಾಸವು ನಮಗೆ ನೀಡುತ್ತದೆ. ಇತಿಹಾಸದಲ್ಲಿ ನೋಡಿದ್ವಿ ನಾವು, ಒಂದು ರಾಜ್ಯನ ವಿಸ್ತರಣೆ ಮಾಡ್ಬೇಕು ಅಂದ್ರೆ, ಧರ್ಮ ಸಂಸ್ಥಾಪನೆ ಮಾಡ್ಬೇಕು ಅಂದ್ರೆ ಎಷ್ಟು ಜನನ ಅವರು ಪ್ರಾಣಿ ಹಿಂಸೆ ಮಾಡಿದ್ದಾರೆ, ಕೊಲ್ಲಿದ್ದಾರೆ, ಸಾಯಿಸಿದ್ದಾರೆ. ಅವರು ಮೂಢನಂಬಿಕೆಯನ್ನ ಪ್ರಾಣಿ ಹಿಂಸೆ ಮಾಡಿದ್ದಾರೆ. ಎಲ್ಲಾ ತರ ಅವರು ಆ ಹಿಂಸೆನ ಮಾಡ್ಬಿಟ್ಟು ಹಿಂಸೆ ಮಾಡಿದ್ದಾರೆ ಅವರು. ಪವಿತ್ರತೆಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ನಡೆದ ಅನೇಕ ಯುದ್ಧಗಳ ಬಗ್ಗೆ ನಾವು ತಿಳಿದಿದ್ದೇವೆ. ರಾಜ್ಯದ ಸ್ಥಾಪನೆ ಮಾಡ್ಬೇಕಾದ್ರೆ, ವಿಸ್ತಾರ ಮಾಡ್ಬೇಕಾದ್ರೆ ಅವರು ಆ ಪವಿತ್ರತೆ ಹೆಸರಲ್ಲಿ ಎಷ್ಟೊಂದು ಜನನ ಅವರು ಸಾಯಿಸಿದ್ದಾರೆ. ಇದು ಧರ್ಮದ ಒಂದು ವಿಡಂಬನೆಯಲ್ಲವೇ? ಈ ಧರ್ಮಕ್ಕೊಂದು ವಿರೋಧವಾದದಲ್ವಾ? ಇದು ಕೇವಲ ಗತಕಾಲದ ವಿಷಯವಷ್ಟೇ ಅಲ್ಲ. ಆವಾಗ ಅವರು ರಾಜ್ಯ ಸ್ಥಾಪನೆಗೋಸ್ಕರ ಯುದ್ಧಗಳು ಮಾಡಿದ್ರು, ಆವಾಗಿಂದಲ್ಲ, ಈಗಲೂ ಸಹ ಮನುಷ್ಯನು ಈ ಸಂಬಂಧಕ್ಕಾಗಿ ಭೂತಕಾಲದ ವರ್ತನೆಗಿಂತಲೂ ಹೆಚ್ಚೇನು ಸುಧಾರಿಸಿಲ್ಲ. ಅದ್ರಕ್ಕಿಂತನೂ ಈಗೇನು ಮತ್ತೆ ಅವನು ಜ್ಞಾನಿ ಆಗಿದ್ದಾನೆ, ಏನೋ ಓದಿದ್ದಾನೆ, ಮಾಡಿದ್ದಾನೆ ಅಂದ್ರೆ ಅದ್ರಲ್ಲಿ ಏನ್ ಸುಧಾರಣೆ ಅನ್ನೋದೇನಿಲ್ಲ. ಕೇವಲ ವಿಚಾರಗಳು ಮಾತ್ರ ಬದಲಾಗಿ ಹೊಸ ರೂಪ ಪಡೆದಿವೆ. ಅವಾಗ ಯುದ್ಧ ಮಾಡ್ತಿದ್ರು, ಇವಾಗ ಶಸ್ತ್ರಾಸ್ತ್ರ ಇತ್ತು ಅವಾಗ, ಇವಾಗ ಬೇರೆ ರೀತಿಲಿ ಅವರು ನಾಶ ಮಾಡ್ತಾ ಇದ್ದಾರೆ. ಅಂದರೆ ಧರ್ಮ, ಜಾತಿ ಅಥವಾ ನಂಬಿಕೆಯ ಹೆಸರಿನಲ್ಲಿ ಮಾನವನ ವಿನಾಶ ಇಲ್ಲ ಎಂದು ಅರ್ಥವಲ್ಲ. ಬರೀ ಧರ್ಮ, ಜಾತಿ, ಆ ನಂಬಿಕೆ ಹೆಸರಿನಲ್ಲಿ ಮಾತ್ರ ವಿನಾಶ ಅಂತಲ್ಲ. ಅದರ ಬದಲಾಗಿ ಮಾನವನ ವಿನಾಶದ ಪ್ರತಿಕ್ರಿಯೆಯು ಆರ್ಥಿಕ ಮತ್ತು ಸಾಮಾಜಿಕ ಸಿದ್ಧಾಂತಗಳನ್ನೊಳಗೊಂಡ ಉನ್ನತ ಮಟ್ಟದಲ್ಲಿ ನಡೆಯುತ್ತಿದೆ. ಬರೀ ಅದ್ರಲ್ಲಿ ಮಾತ್ರನೇ ಇಲ್ಲ, ಈ ಧರ್ಮ ಆಗ್ಲಿ, ಜಾತಿ ಸ್ಥಾಪನೆ ಮಾಡೋದ್ರಲ್ಲಿ ಮಾತ್ರನೇ ಅಲ್ಲ, ಈ ಸಾಮಾಜಿಕ ಸಿದ್ಧಾಂತ ನಮ್ ಸಮಾಜದಲ್ಲಿ ಈಗ ಹೊರಗಡೆಯಿಂದ ಯುದ್ಧಗಳು, ಈಗ ಎಷ್ಟು ಏನು ಹೊರಗಡೆಯಿಂದ ಈ ಯುದ್ಧಗಳಿಗೋಸ್ಕರ ನಾವು ಶಸ್ತ್ರಾಸ್ತ್ರಗಳನ್ನೆಲ್ಲ ಖರೀದಿ ಮಾಡೋದು, ಅದನ್ನೆಲ್ಲ ಇದ್ ಮಾಡ್ತಾ ಇದೀವಲ್ವಾ. ರಾಷ್ಟ್ರಗಳನ್ನ ನಾವು ಕಾಪಾಡ್ಕೋಬೇಕು ಅಂತ ಬೇರೆ ದೇಶಗಳಿಂದ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋಕೋಸ್ಕರ ನಾವು ಅಲ್ಲಿ ಏನ್ ಮಾಡ್ತಾ ಇದೀವಿ, ಈ ಆರ್ಥಿಕ ಮತ್ತು ಸಾಮಾಜಿಕ ಸಿದ್ಧಾಂತ ಉನ್ನತ ಮಟ್ಟದಲ್ಲಿ ನಾವು ಇದನ್ನ ಮುಂದುವರಿಸ್ತಾ ಇದೀವಿ. ಈ ಎಕಾನಮಿ ಬೆಳೆಸ್ಬೇಕು ಅಂತ ಬೇರೆ ರೀತಿಯಲ್ಲಿ ನಾವು ಇದನ್ನ ವಿನಾಶನ ಮಾಡ್ತಾ ಇದೀವಿ ನಾವು. ಈ ಸಿದ್ಧಾಂತಗಳ ಅನುಷ್ಠಾನಕ್ಕಾಗಿ ಇತರ ರಾಷ್ಟ್ರಗಳ ಮೇಲೆ ಸಂದರ್ಭೋಚಿತ ಪ್ರಭಾವಗಳನ್ನು ಬೀರುತ್ತಿದ್ದೇವೆ. ಈ ಸಿದ್ಧಾಂತಗೋಸ್ಕರ ಅಂದ್ರೆ ಇಲ್ಲೇನು, ನಮ್ ದೇಶ, ನಮ್ಮ ರಾಷ್ಟ್ರ ಬೆಳಿಬೇಕು, ಉನ್ನತವಾಗಿರ್ಬೇಕು ಅನ್ನೋ ಒಂದ್ ಇದ್ರಲ್ಲಿ ಆ ಬೇರೋದ್ ಮೇಲೆ ಆ ಪ್ರಭಾವನ ಬೀರ್ತಾ ಇದ್ದೀವಿ. ಇದರಿಂದಾಗಿ ದೇಶಗಳು ಸೈನಿಕ ಬಲವನ್ನು ಹೆಚ್ಚಿಸಿಕೊಳ್ಳುವ ಗುರಿಯನ್ನು ಹೊಂದಿದ್ದಲ್ಲದೆ ಅನೇಕ ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ಹೊಂದುವ ಪೈಪೋಟಿಯಲ್ಲಿದೆ. ಇದಕ್ಕೋಸ್ಕರ ಏನಾಗುತ್ತೆ, ಈ ದೇಶಗಳನ್ನ ಈಗ ನಾವು ಮಾಡ್ಲೇಬೇಕಾಗುತ್ತೆ. ಬೇರೆ ದೇಶಗಳವರು ನಮ್ಮನ್ನ ಆಕ್ರಮಣ ಮಾಡ್ತಾರೆ ಅಂದ್ರೆ ನಾವು ಯುದ್ಧಕ್ಕೆ ಎಲ್ಲಾನು ಸಿದ್ಧರಾಗ್ಬೇಕು, ಸೈನಿಕರನ್ನ ರೆಡಿ ಮಾಡ್ಬೇಕು, ಎಲ್ಲಾ ತರನು ಇದ್ ಮಾಡ್ತಾ ಇದೀವಿ. ಈ ತರ ಅಪಾಯಕಾರಿ ಶಸ್ತ್ರಗಳನ್ನು ಹೊಂದ್ಸಕ್ಕೋಸ್ಕರ ಈ ಪೈಪೋಟಿಯಲ್ಲಿ ಮೊದ್ಲೆಲ್ಲ ಯುದ್ಧಗಳಾಗ್ತಿತ್ತು. ಈ ತರ ಇವಾಗ ಈ ಸೈನಿಕ ಬಲನ ಹೆಚ್ಚೆ ಮಾಡೋದು, ಆ ಶಸ್ತ್ರಗಳು, ಅಪಾಯಕಾರಿ ಶಸ್ತ್ರಗಳು, ಬಾಂಬ್ಗಳು, ಇವೆಲ್ಲ ನಮ್ಗೆ ಗೊತ್ತಿದೆ ಎಷ್ಟು ವಿನಾಶ ಮಾಡುತ್ತೆ. ಆ ತರ ಪೈಪೋಟಿಯಲ್ಲಿ ನಾವು ಜೀವನ ನಡೆಸ್ತಾ ಇದೀವಿ. ಈಗ ಸರ್ವನಾಶ ಮಾಡುವಂತಹ ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ತಯಾರಿಕೆಯು ಮಹತ್ವಪೂರ್ಣ ವ್ಯಾಪಾರಿ ಉದ್ದಿಮೆಯಾಗಿದೆ. ಆ ಶಸ್ತ್ರಾಸ್ತ್ರಗಳನ್ನು ರೆಡಿ ಮಾಡೋದಕ್ಕೆ ಅದೊಂದು ವ್ಯಾಪಾರನೇ ಆಗೋಗ್ಬಿಟ್ಟಿದೆ. ವ್ಯಾಪಾರವಾಗಿ ಅದಕ್ಕೆ ಹೆಚ್ಚು ದುಡ್ಡು ಕೊಡ್ತಾರಲ್ವಾ, ಆ ಶಸ್ತ್ರಾಸ್ತ್ರಗಳಿಗೆ ಹೆಚ್ಚು ದುಡ್ಡು ಕೊಟ್ಟು ಅವರು ಖರೀದಿ ಮಾಡ್ತಾರೆ. ಅದರ ಮೇಲೆ ಅನೇಕ ರಾಷ್ಟ್ರಗಳ ಆರ್ಥಿಕ ಸ್ಥಿತಿಗಳು ಅವಲಂಬಿಸಿರುವುದು ಒಂದು ಕಡೆ ಆದರೆ, ಆ ಕೆಲವು ರಾಷ್ಟ್ರಗಳು ಆರ್ಥಿಕ ಪರಿಸ್ಥಿತಿ ಅದರಿಂದ ಸುಧಾರಣೆ ಆಗಿರುತ್ತೆ. ಅವ್ರ ಶಸ್ತ್ರಾಸ್ತ್ರಗಳಿಂದ ರೆಡಿ ಮಾಡಿ ಅದನ್ನ ಕೊಡೋದ್ರಿಂದ ಅವ್ರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿರುತ್ತೆ. ಯಾಕೆಂದ್ರೆ ಹೆಚ್ಚು ದುಡ್ಡು ಕೊಟ್ಟು ಅವ್ರು ಖರೀದಿ ಮಾಡೋದ್ರಿಂದ ಅವ್ರ ಆರ್ಥಿಕ ಪರಿಸ್ಥಿತಿ ಅವಾಗ ಚೆನ್ನಾಗಾಗುತ್ತೆ. ಬಡ ಜನರ ಆರ್ಥಿಕ ಅಗತ್ಯಗಳನ್ನು ಕಡೆಗಣಿಸಿ ಶಸ್ತ್ರಾಸ್ತ್ರಗಳನ್ನು ಪಡೆದುಕೊಳ್ಳಲು ಅಧಿಕ ವೆಚ್ಚ ಮಾಡುವ ದೇಶಗಳು ಇನ್ನೊಂದು ಕಡೆ. ನಾವು ಈ ಶಸ್ತ್ರಾಸ್ತ್ರಗಳ ಮೇಲೆ ಇದ್ ಮಾಡ್ಕೊಂಡು ಅದ್ರಲ್ಲೇ ನಮ್ದು ಉದ್ದಿಮೆ ಮಾಡ್ಕೊಂಡು ಅದ್ರಲ್ಲಿ ಹಣ ಸಂಪಾದನೆ ಅಂತರ ಮಾಡ್ತಾ ಇದೀವಿ. ಆದ್ರೆ ಈ ಏನೋ ಬಡ ಜನರ ಮೇಲೆ ನಾವು ಅವ್ರನ್ನ ಉದ್ಧಾರ ಮಾಡೋ ಒಂದು ಉದ್ದೇಶನೇ ಮರ್ತೋಗ್ಬಿಡ್ತೀವಿ. ಈ ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡೋದು, ಅದನ್ನ ಪರ್ಚೇಸ್ ಮಾಡೋದು, ಅದಕ್ಕೆ ಹಣ ಸುರಿತಾ ಇದೀವಿ ಹೊರ್ತು
ಈ ಬಡ ಜನರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವ್ರನ್ನ ಹೇಗ್ ನಾವು ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು, ಅದನ್ನ ಕಡೆಗಣಿಸ್ಬಿಟ್ಟು ನಾವು ಈ ಶಸ್ತ್ರಾಸ್ತ್ರಗಳಿಗೆ ನಾವು ದುಡ್ಡನ್ನ ವೆಚ್ಚ ಮಾಡ್ತಾ ಇದ್ದೀವಿ. ಅದಕ್ಕೆ ಇಂತಹ ದೇಶಗಳು ನೀಡುವ ಕಾರಣ ಶಕ್ತಿಯ ಸಮತೋಲನ. ಏನು ಅಂದ್ರೆ ಬಡ ಜನರು ಉದ್ಧಾರ ಮಾಡೋದಲ್ಲ, ಈ ಶಸ್ತ್ರಾಸ್ತ್ರಗಳಲ್ಲಿ ನಾವು ಅವ್ರಿಗೆ ಸಮಾನವಾಗಿರ್ಬೇಕು, ಆ ಶಕ್ತಿ ಸಮತೋಲನ ನಮ್ಮಲ್ಲಿ ಇರ್ಬೇಕು ಅಂತ ಆ ಶಸ್ತ್ರಾಸ್ತ್ರಗಳನ್ನ ನಾವು ತಗೊಂಡು ನಾವು ಅವ್ರಿಗೆ ಸರಿ ಸಮಾನ ಆಗಿದೀವಿ ಅಂತ ನಾವು ತೋರಿಸ್ತೀವಿ. ಅಥವಾ ವಿನಾಶದ ಭಯದಿಂದ ರಕ್ಷಣೆ ಪಡೆಯುವುದು ಎಂದು ಅಲ್ವಾ, ನಾವು ಆ ಶಸ್ತ್ರಾಸ್ತ್ರಗಳಿಲ್ದಲೇ ಇದ್ರೆ ನಮ್ ಯಾವಾಗ ಬೇಕಾದ್ರೂ ಆಕ್ರಮಣ ಮಾಡ್ತಾರೆ, ನಮ್ ಯಾವಾಗ ಬೇಕಾದ್ರೂ ನಾಶ ಮಾಡ್ತಾರೆ, ಅದೊಂದು ಹೆದರಿಕೆ ನಮ್ಮಲ್ಲಿ. ಆದರೆ ಈ ಪ್ರಕ್ರಿಯೆಯಿಂದ ಮಾನವನು ವಿನಾಶದ ನಿರಂತರ ಭಯದಲ್ಲಿ ಜೀವಿಸುತ್ತಿದ್ದಾನೆ ಅಲ್ವಾ. ಎಲ್ಲಿ ನೋಡಿದ್ರು ಯುದ್ಧ, ಯಾವಾಗ ಆಕ್ರಮಣ ಮಾಡ್ತಾರೋ, ಯಾವಾಗ ಇದ್ ಮಾಡ್ತಾರೋ, ಯಾವಾಗ ಬಾಂಬ್ಗಳು ಹಾಕ್ತಾರೋ ಏನೂ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಈ ಭಯದಲ್ಲೇ ನಾವು ಜೀವನನ ನಡೆಸ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ ಈ ಜೀವನವು ಜೀವಿಸಲಿಕ್ಕಾಗಿ ಎನ್ನುವ ಹೇಳಿಕೆಯನ್ನು ಒಪ್ಪಲು ಸಾಧ್ಯವೇ? ಇಂತಹ ಭಯದ ಪರಿಸ್ಥಿತಿಲಿ, ಇಂತಹ ವಾತಾವರಣದಲ್ಲಿ ನಾವು ಜೀವನನ ಜೀವಿಸ್ಲಿಕ್ಕಾಗಿ ಅಂತ ನಾವು ಹೇಳೋದು ಸರಿನಾ, ಒಪ್ಪೋದು ಸರಿನಾ? ನಮಗೆ ಏನಾಗುತ್ತಿದೆ ಎಂಬ ಅರಿವು ಉಂಟಾಗುವ ಮುನ್ನವೇ ನಿಸರ್ಗದಲ್ಲಿನ ಎಲ್ಲ ಸಂಪನ್ಮೂಲಗಳನ್ನು ಛಿದ್ರಗೊಳಿಸಬಲ್ಲ ಮಿಸೈಲ್ಗಳು, ಅಣ್ವಸ್ತ್ರಗಳು ಯಾವ ಕ್ಷಣದಲ್ಲಿ ಆದರೂ ದೇಶಗಳ ಮೇಲೆ ಬೀಳುವುದಾದರೆ ಇದು ಎಂತಹ ಜೀವನವಾಗುತ್ತದೆ? ಒಂದು ಕ್ಷಣ ಸಾಕಲ್ವಾ? ಆಟೋ ಇದೆ, ಅದು ಮಿಸೈಲೇನಿಯನು ಮತ್ತೆ ಅಣ್ವಸ್ತ್ರಗಳು ಒಂದು ಸಲ ಆ ನಿಸರ್ಗನ ನಾಶ ಮಾಡೋದ್ರಲ್ಲಿ ಎಷ್ಟೊತ್ತು ಬೇಕು? ಅದು ಒಂದು ನಿಮಿಷದಲ್ಲಿ ಅದೆಲ್ಲನೂ ನಾವು ನಾಶ ಮಾಡ್ಬಿಡುತ್ತೆ. ಇದು ಎಂತಹ ಜೀವನ ಅಲ್ವಾ? ಈ ತರ ಜೀವನ ನಮಗ್ ಬೇಕಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದೆಲ್ಲವನ್ನು ಕುರಿತು ನಾವು ಏನು ಮಾಡಲು ಸಾಧ್ಯ, ಇದನ್ನೆಲ್ಲ ಕುರಿತು ನಾವ್ ಏನ್ ಮಾಡಕ್ ಸಾಧ್ಯ ಅಂತ ಅವರು ಒಂದು ಪ್ರಶ್ನೆ ಹಾಕಿದ್ದಾರೆ. ಒಬ್ಬ ವ್ಯಕ್ತಿಯಾಗಿ ಮನುಷ್ಯ ಮತ್ತು ಮನುಷ್ಯನಿಗಿಂತಲೂ ಕೆಳ ಹಂತದಲ್ಲಿರುವ ಜೀವಿಗಳಲ್ಲಿ ಜೀವನವು ಜೀವಿಸುವುದಕ್ಕಾಗಿ ಎನ್ನುವ ಸಿದ್ಧಾಂತದ ಅನುಭವವನ್ನುಂಟು ಮಾಡಲು ನಾವು ಏನು ಮಾಡಬಹುದು? ನಾವು ಇದ್ರ ಬಗ್ಗೆ ಏನ್ ಮಾಡಕ್ ಸಾಧ್ಯ? ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಮನುಷ್ಯನಾಗಿ, ಮನುಷ್ಯನಿಗಿಂತಲೂ ಕೆಳ ಹಂತದಲ್ಲಿರುವ ಜೀವಿಗಳು ಗೊತ್ತಿದೆಯಲ್ಲ ನಮ್ಗೆ, ಪ್ರಾಣಿಗಳು, ಸಸ್ಯಗಳು, ಇವೆಲ್ಲ ಆ ಹಂತದಲ್ಲಿರುವ ಜೀವಿಗಳು, ಅದು ಜೀವನ ನಡೆಸ್ಬೇಕು, ಅದು ಉದ್ದೇಶಕ್ಕೆ ಎನ್ನುವ ಸಿದ್ಧಾಂತದ ಅನುಭವವನ್ನುಂಟು ಮಾಡಲು, ಆ ಅನುಭವ ಅದಕ್ಕೂ ಒಂದ್ ಜೀವನ ಇದೆ, ಆ ಅನುಭವನ ನಾವು ಉಂಟು ಮಾಡಕ್ಕೆ ನಾವ್ ಏನ್ ಮಾಡ್ಬೋದು, ನಾವ್ ಯಾವ ತರ ಪ್ರಯತ್ನ ಮಾಡ್ಬೋದು? ಈ ಸಂದರ್ಭದಲ್ಲಿ ಥಿಯಾಸಫಿಕಲ್ ಸೊಸೈಟಿಯ ಸಂಸ್ಥಾಪನಾ ಅಧ್ಯಕ್ಷರು ನೀಡಿದ ಸಲಹೆ ಈ ರೀತಿಯಾಗಿದೆ. ಇದಕ್ಕೆ ಥಿಯಾಸಫಿ ಅಧ್ಯಕ್ಷರು, ಸಂಸ್ಥಾಪನಾ ಅಧ್ಯಕ್ಷರು ನೀಡಿದೊಂದು ಸಲಹೆ ಈ ರೀತಿ ಇದೆ. ಆಧುನಿಕ ಜಗತ್ತಿನ ಈ ದೈತ್ಯ ವಿನಾಶವನ್ನು ತಡೆಯಲು ನಿರಾಕಾರವಾದ ಶಸ್ತ್ರಗಳಿಂದ ಬುದ್ಧಿ ಮತ್ತು ನೈತಿಕ ಕ್ಷೇತ್ರಗಳ ಮೇಲೆ ದಾಳಿ ಮಾಡಬೇಕು. ಈ ಆಧುನಿಕ ಜಗತ್ತಲ್ಲಿ ಈ ದೈತ್ಯಾಕಾರವಾದ ವಿನಾಶಗಳು ನಡೀತಾ ಇದೆಯಲ್ಲ, ನಿರಾಕಾರವಾದ ಶಸ್ತ್ರಗಳಿಲ್ದಲೆ ಬುದ್ಧಿ ಮತ್ತು ನೈತಿಕ ಕ್ಷೇತ್ರಗಳ ಮೇಲೆ ದಾಳಿ ಮಾಡಬೇಕು. ಬುದ್ಧಿಮಟ್ಟದಿಂದ ನಾವು ನೀತಿಯುತ ಕ್ಷೇತ್ರಗಳ ಮೇಲೆ ದಾಳಿ ಮಾಡ್ಬೇಕು. ಯಾವ ತರ ನಾವು ಅಂದ್ರೆ ನಾವು ಬುದ್ಧಿಮಟ್ಟದ ಪ್ರಜ್ಞೆನ್ ಬೆಳೆಸ್ಕೊಂಡಾಗ ಅಂದ್ರೆ ಎಲ್ಲಾ ಕಡೆ ಶಾಂತಿ, ನೆಮ್ಮದಿ, ಸಹೋದರ ಭಾವನೆ ಬೆಳೆಸ್ಬೇಕು ಎಲ್ಲರಲ್ಲೂ. ಆ ತರ ನಾವು ನಿಜವಾದ ನೀತಿಯುತವಾದ ಜೀವನದ ಮೇಲೆ, ಕ್ಷೇತ್ರದ ಮೇಲೆ ನಾವು ದಾಳಿ ಮಾಡಬೇಕು ಅಂತ ಥಿಯಾಸಫಿಕಲ್ ಸೊಸೈಟಿ ಇವ್ರು ಹೇಳ್ತಾ ಇದ್ದಾರೆ, ಅಧ್ಯಕ್ಷರು. ಅಂದರೆ ಈ ದಾಳಿಯ ಆಲೋಚನಾ ಕ್ಷೇತ್ರಗಳ ಮೇಲೆಯೇ ಹೊರತು ಪ್ರಾಪಂಚಿಕ ವಸ್ತುಗಳ ಮೇಲಲ್ಲ. ಈ ದಾಳಿ ನಾವು ನಡೆಸ್ಬೇಕಾಗಿರೋದೇಳು ಆಲೋಚನಾ ಕ್ಷೇತ್ರಗಳಲ್ಲಿ. ಅವರು ಮನ್ಸು ಯಾವ ತರ ಆಲೋಚನೆ ಮಾಡ್ತಿದೆ ಆ ತರ ಆಲೋಚನೆ ಬಿಟ್ಟು ಅವ್ರು ಉನ್ನತ ಮಟ್ಟದಲ್ಲಿ ಆಲೋಚನೆ ಮಾಡ್ಬೇಕು, ಬುದ್ಧಿ ಮಟ್ಟದ ಪ್ರಜ್ಞೆಯಲ್ಲಿ ಅವ್ರು ಆಲೋಚನೆ ಮಾಡ್ಬೇಕು. ಆ ತರ ನಾವು ಇದನ್ನ ಆಲೋಚನಾ ಕ್ರಮನ ಬದಲಾಯಿಸ್ಬೇಕು ನಾವು. ಅದು ಪ್ರಾಪಂಚಿಕ ವಸ್ತುಗಳ ಮೇಲಲ್ಲ, ಈ ತರ ಬುದ್ಧಿ ಮಟ್ಟದಲ್ಲಿ, ಆಲೋಚನಾ ಮಟ್ಟದಲ್ಲಿ ನಾವು ಅವ್ರನ್ನ ಬೆಳೆಸ್ಬೇಕೇ ಹೊರತು ಈ ಪ್ರಾಪಂಚಿಕ ವಸ್ತುಗಳ ಮೇಲಲ್ಲ. ಇದಕ್ಕೆ ತುಂಬಾ ಶಕ್ತಿಶಾಲಿಯಾದ ಸಾಮೂಹಿಕ ಅಭಿಪ್ರಾಯ ಬೇಕು ಅಲ್ವಾ? ಒಬ್ರು ಮಾಡಿದ್ರಾಗುತ್ತಾ? ಇದೆಲ್ಲ ಸಾಮೂಹಿಕವಾಗಿ ಆ ಸಂಕಲ್ಪಗಳು ಕಳಿಸ್ಬೇಕು, ಧ್ಯಾನ ಮಾಡ್ಬೇಕು. ಆವಾಗ ಇದೆಲ್ಲ ಒಂದು ಎಲ್ಲರಲ್ಲಿ ಒಗ್ಗಟ್ಟಿದ್ದಾಗಿ ಒಂದು ಸಂಕಲ್ಪ ರೂಪದಿಂದ ಕಳಿಸಿದ್ರೆ ಅದೊಂದು ಶಕ್ತಿ ಅನ್ನೋದು ಹರಿಯುತ್ತಲ್ವಾ? ಅವಾಗ ಹೇಳ್ತಾ ಇದ್ರಲ್ವಾ, 2ನೇ ಯುದ್ಧ ನಡೆಯಕ್ಕೆ ಈ ಸಂಕಲ್ಪ ರೂಪಗಳಿಂದ ಅದು 2ನೇ ಯುದ್ಧ ಆಗ್ಲಿಲ್ಲ ಅಂತ 3ನೇ ಯುದ್ಧ ನಡೀಲಿಲ್ಲ ಅಂತ ಹೇಳಿದ್ರು. ಆ ರೀತಿ ಆ ಸಂಕಲ್ಪ ಶಕ್ತಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಆ ತರ ನಾವು ಸಂಕಲ್ಪ ಶಕ್ತಿಗಳಿಂದ ಆಲೋಚನೆಗಳಿಂದ, ಉನ್ನತವಾದ ಆಲೋಚನೆಗಳಿಂದ ಇದನ್ನ ನಾವು ಮಾಡ್ಬೋದು. ಥಿಯಾಸಫಿಕಲ್ ಸೊಸೈಟಿ ಸದಸ್ಯರು ಈ ರೀತಿ ಮಾಡ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ.
ಈ ಸಾಮೂಹಿಕ ಅಭಿಪ್ರಾಯ ಪರಿಣಾಮಕಾರಿಯಾಗಬೇಕಾದರೆ ಅದು ಪ್ರತಿಯೊಬ್ಬ ವ್ಯಕ್ತಿಯ ದೃಢ ನಂಬಿಕೆ ಮತ್ತು ಅವನ ಜೀವನದಲ್ಲಿ ಅದರ ಅಳವಡಿಕೆಯನ್ನು ಅವಲಂಬಿಸಿದೆ. ಈ ಸಾಮೂಹಿಕ ಅಭಿಪ್ರಾಯ ಪರಿಣಾಮಕಾರಿ ಆಗ್ಬೇಕು ಅಂದ್ರೆ ಅದು ಪ್ರತಿಯೊಬ್ಬ ವ್ಯಕ್ತಿಯ ದೃಢ ನಂಬಿಕೆ, ನಮ್ಮಲ್ಲಿ ಇಚ್ಛಾಶಕ್ತಿ ಅನ್ನೋದಿರ್ಬೇಕು. ನಮ್ಮ ಜೀವನದಲ್ಲಿ ಅದನ್ನ ನಾವು ಅಳವಡಿಸ್ಕೊಂಡಿರ್ಬೇಕು. ಆ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಇಚ್ಛಾಶಕ್ತಿಯಿಂದ ಮಾತ್ರ ಇದೊಂದು ಪರಿಣಾಮಕಾರಿಯಾಗಿ ಅಭಿಪ್ರಾಯ ಬೀಳುತ್ತೆ. ಮೇಡಮ್ H.B. ಬ್ಲಾವಟ್ಸ್ಕಿ ಅವರು ಹೇಳುವಂತೆ ಯಾವ ವ್ಯಕ್ತಿಯೂ ಸಹ ತನ್ನ ಸೋಲಿನಲ್ಲಿ ಮೇಲಕ್ಕೇಳದೆ ಉತ್ತಮ ಸ್ಥಾನವನ್ನು ಪಡೆಯಲಾರ, ಏಕೆಂದರೆ ಅವನು ತನ್ನ ಇಡೀ ದೇಹದ ಅಖಂಡ ಭಾಗವಾಗಿರುತ್ತಾನೆ ಅಲ್ವಾ. ಯಾವ ವ್ಯಕ್ತಿನೂ ಸೋಲ್ ಪಡೆದಲ್ಲಿದ್ದರೆ ಆಗುತ್ತಾ? ನಾವು ಒಂದು ಕರ್ಮ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಆ ಕರ್ಮದಲ್ಲಿ ಆಗ್ಲಿ ಕೆಲ್ಸದಲ್ಲಿ ಆಗ್ಲಿ ಪಾಠ ಕಲಿಬೇಕು ಅಂದ್ರೆ ಅಲ್ಲಿ ಅನುಭವ ಪಡ್ದಾಕನೆ ಏನೇ ಸೋಲ್ ಬಂದ್ರೆ ಅಲ್ಲಿ ಒಂದು ಅನುಭವ ಪಡ್ದಾಗ ಅಲ್ಲೊಂದು ಧೈರ್ಯ ಬರುತ್ತೆ, ಅದೊಂದು ಇಚ್ಛಾಶಕ್ತಿಯಾಗಿ ಮಾರ್ಪಾಡಾಗುತ್ತೆ. ಅದನ್ನ ಪಡಿಲಿಲ್ಲ ಅಂದ್ರೆ ಅವನು ಉತ್ತಮ ಸ್ಥಾನವನ್ನು ಪಡೆಯಲಾರ. ಯಾಕೆಂದ್ರೆ ಅನುಭವದಿಂದನೇ ನಾವು ಅನುಭವ ಪಡ್ದಾಗ ಅದೊಂದು ಯೋಗ್ಯತಾ ಸ್ಥಾನ, ಉತ್ತಮ ಸ್ಥಾನ ಆಗುತ್ತದು. ಏಕೆಂದರೆ ಅವನು ತನ್ನ ಇಡೀ ದೇಹದ ಅಖಂಡ ಭಾಗವಾಗಿರುತ್ತಾನೆ. ಯಾಕೆಂದ್ರೆ ಮನುಷ್ಯ ಏನ್ ಬೇಕಾದ್ರೂ ಸಾಧಿಸ್ಬೋದಲ್ವಾ, ಅವನು ಇಡೀ ದೇಹದ ಅಖಂಡ ಭಾಗವಾಗಿರ್ತಾನೆ ಅವನು. ಅದಕ್ಕೆ ಅವನಿಗೆ ಏನ್ ಬೇಕಾದ್ರೂ ಅವನ ಇಚ್ಛಾಶಕ್ತಿಯಿಂದ ಏನ್ ಬೇಕಾದ್ರೂ ಅವನು ಸಾಧನೆ ಮಾಡ್ಬೋದು ಅಂತ ಹೇಳ್ತಾರೆ. ಈಗ ನಾವು ಪ್ರಶ್ನೆಯ ಇನ್ನೊಂದು ಮುಖಕ್ಕೆ ಬರೋಣ. ಜೀವನವು ಜೀವಿಸಲಿಕ್ಕಾಗಿ ಎಂದು ನಾವು ಭಾವಿಸಿದರೆ ಜೀವಿಸುವ ಈ ಜೀವನ ಎನ್ನುವುದರ ಅರ್ಥವೇನು? ಈ ಭೌತ ಪ್ರಪಂಚದಲ್ಲಿ ನಮ್ಮ ಅಸ್ತಿತ್ವಕ್ಕೆ ಯಾವ ಉದ್ದೇಶವಿದೆ? ಈಗ ನಾವು ಇನ್ನೊಂದು ಪ್ರಶ್ನೆ ಹಾಕೋಣ. ಏನಂದ್ರೆ ಈಗ ನಾವು ಜೀವಿಸ್ತಿರುವ ಜೀವನ ಯಾವ ತರ ಜೀವನ ನಡೆಸ್ತಿದ್ವಿ ಅಂತ ನಮ್ಮಲ್ಲಿ ನಾವು ಪ್ರಶ್ನೆ ಹಾಕೊಳ್ಳೋಣ. ಈ ಜೀವನದ ಉದ್ದೇಶ ಏನು, ಅದರ ಅರ್ಥ ಏನು, ಈ ವ್ಯಕ್ತ ಪ್ರಪಂಚದಲ್ಲಿ ನಮ್ಮ ಇರುವಿಕೆ ಯಾವ ತರ ಇದೆ ಅನ್ನೋದ್ರ ಮೇಲೆ ನಾವು ಯೋಚನೆ ಮಾಡೋಣ. ನಮ್ಮ ಮನಸ್ಸಿಗೆ ಅನ್ನಿಸುವುದೆಂದರೆ ಸಹಜವಾಗಿ ಜೀವಿಸುವುದರಲ್ಲಿಯೇ ಜೀವನದ ಸೌಂದರ್ಯವಿದೆ. ಲೇಖಕರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಮನ್ಸಿಗೆ ಏನ್ ಅನ್ನಿಸ್ತಾ ಇದ್ದಾರೆ, ಸಹಜವಾಗಿ ಸರಿಯಾಗಿ ನಿಜವಾಗಿ ಆ ಜೀವನ ನಡೆಸ್ತಾ ಇದ್ರೆ ಆ ಜೀವನದಲ್ಲಿ ಒಂದು ಸೌಂದರ್ಯ ಅನ್ನೋದು ಇದೆ ಅಲ್ವಾ. ನಾವು ಯಾರೋ ಒತ್ತಾಯಕ್ಕಾಗ್ಲಿ ಯಾರೋ ಇದಕ್ಕಾಗ್ಲಿ ಜೀವನ ನಡೆಸಕ್ಕಾಗಲ್ಲ. ಸಹಜವಾಗಿ ಯಾವ ತರ ಜೀವನ ನಡೀಬೋದೋ ಆ ತರ ಜೀವನ ನಡೆಸಿದ್ರೆ ಅದರಲ್ಲೇ ಜೀವನದ ಸೌಂದರ್ಯವಿದೆ. ನಿಸರ್ಗದಲ್ಲಿ ಹೇಗೆ ಪರಿಶುದ್ಧ ಸ್ವಾತಂತ್ರ್ಯವಿದೆಯೋ ಅದೇ ರೀತಿ ನಿಸರ್ಗದ ಮಗುವಿನಂತೆ ಮುಗ್ಧ, ಸಂತೋಷಕರ ಮತ್ತು ಉತ್ಸಾಹವುಳ್ಳ ಸಂವೇದನೆಗಳೊಂದಿಗೆ ಜೀವಿಸುವುದು ಸಹಜವಾದ ಜೀವನವಾಗಿದೆ. ಸಹಜವಾದ ಜೀವನ ಏನು ಅಂದ್ರೆ ಪ್ರಕೃತಿಲಿ ಎಲ್ಲ ಸ್ವಾತಂತ್ರ್ಯ ಇದೆ. ಪ್ರಕೃತಿ ಎಷ್ಟು ಸೌಂದರ್ಯವಾಗಿದೆ, ಅದು ಎಷ್ಟು ಸ್ವಾತಂತ್ರ್ಯವಾಗಿದೆ, ಅದು ಯಾವ ಕಾಲಕ್ಕೆ ಬೇಕು, ಮುಗ್ಧ, ಸಂತೋಷಕರ ಮತ್ತು ಉತ್ಸಾಹವುಳ್ಳ. ಅಲ್ಲಿ ಒಂದು ಪ್ರಕೃತಿ ಅನ್ನೋದು ಎಷ್ಟು ಒಂದು ಮುಗ್ಧತೆ ಇದೆ, ಅಲ್ಲಿ ಎಷ್ಟು ಸಂತೋಷ ಅನ್ನೋದಿದೆ. ಒಂದ್ ಗಿಡಗಳಾಗ್ಲಿ, ಮರಗಳಾಗ್ಲಿ, ಬೆಟ್ಟಗಳಾಗ್ಲಿ ಎಷ್ಟು ಒಂದು ನಮ್ಗೆ ಸಂತೋಷ ಅನ್ನೋದು ಕೊಡುತ್ತೆ, ಒಂದು ಉತ್ಸಾಹ ಅನ್ನು ಕೊಡುತ್ತೆ. ಆ ತರ ಸಂವೇದನೆಗಳಿಂದ ಜೀವನವು ಸಹಜವಾದ ಜೀವನವಾಗಿದೆ. ಇದನ್ನ ಪ್ರಕೃತಿ ಸೌಂದರ್ಯವನ್ನ ನಾವ್ ಯಾವಾಗ ಆಹ್ಲಾದಿಸ್ತೀವೋ ಅದು ನಿಜವಾದ ಸಹಜ ಜೀವನವಾಗಿದೆ. ಪರಿಶುದ್ಧವಾದ ಸ್ವಾತಂತ್ರ್ಯವೆಂದರೆ ಈ ಭೌತಿಕ ಪ್ರಪಂಚದೊಂದಿಗಿನ ಆಳವಾದ ನಿರ್ಲಿಪ್ತತೆ ಮತ್ತು ಅದರ ಪ್ರಲೋಭನೆ ಮತ್ತು ಪುನರಾವರ್ತನೆಗಳಿಂದ ಹೊರಬರುವುದು. ಪರಿಶುದ್ಧವಾದ ಸ್ವಾತಂತ್ರ್ಯವೆಂದರೆ ನಮ್ಮಲ್ಲಿ ಸ್ವಾತಂತ್ರ್ಯ ಅನ್ನೋದು ಪರಿಶುದ್ಧವಾಗಿದ್ದರೆ ಈ ಭೌತಿಕ ಪ್ರಪಂಚದಿಂದ ಆಳವಾದ ನಿರ್ಲಿಪ್ತತೆ ಮತ್ತು ಅದರ ಪ್ರಲೋಭನೆ, ಎಷ್ಟು ಒಂಥರ ಜೀವನ ಅನ್ನೋದು ನಿರ್ಲಿಪ್ತವಾಗಿದೆ. ಅದರಿಂದ ಮತ್ತೆ ಈ ದುಃಖಗಳಿಂದ ಏನಾಗಿದೆ, ಮತ್ತೆ ಪುನರಾವರ್ತನೆಗಳಿಂದ ಹೊರಬೋದು. ಅವೆರಡರಿಂದ ನಾವು ಹೊರಗಡೆ ಬರ್ಬೇಕು. ಈ ಭೌತಿಕ ಪ್ರಪಂಚದಿಂದ ಮತ್ತೆ ಈ ದುಃಖಗಳಿಂದ ಎಲ್ಲರಿಂದ ಹೊರಗಡೆ ಬಂದು ನಾವು ಸ್ವಾತಂತ್ರ್ಯವಾಗಿ ನಾವು ಅದನ್ನ ನಡೆಸ್ಬೇಕು, ಈ ಜೀವನನ ನಡೆಸ್ಬೇಕು. ಅದು ಪರಿಶುದ್ಧವಾದ ಜೀವನ ಆಗುತ್ತೆ ಅಂತ ಹೇಳ್ತಾರೆ. ಎಮರ್ಸನ್ ರವರ ಮನದಾಳದ ಕವಿತೆಯ ಸಾಲುಗಳು ಈ ರೀತಿಯಾಗಿದೆ. ಇದು ಒಂದು ಹರಟೆಯ ದಿನ, ನೂಲನ್ನು ನೇಯುವುದು, ಧಾನ್ಯವನ್ನು ಬೀಸುವುದು. ಹರಟೆ ದಿನ, ಈಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಈ ನೂಲ್ ನೇಯ್ತಾ ಇರೋದು, ಧಾನ್ಯ ಬೀಸ್ತಾ ಇರ್ಬೇಕಾದ್ರೆ ಆವಾಗ ನಮ್ಮಲ್ಲಿ ಹರಟೆ ಹೊಡಿತಾ ಇರ್ತೀವಿ, ಮಾತಾಡ್ಕೊಂಡು ನಾವ್ ಆ ಕೆಲಸ ಮಾಡ್ತಾ ಇರ್ತೀವಿ. ಆಮೇಲೆ ವಸ್ತುಗಳು ನಮ್ಮ ಬೆನ್ನೇರಿವೆ ಮತ್ತು ಮನುಕುಲದ ಮೇಲೆ ಸವಾರಿ ಮಾಡಿದೆ. ನಾವ್ ಯಾವಾಗ ಈ ವಸ್ತುಗಳು ಹರಟೆಲಿ ಏನಾಗೋಗುತ್ತೆ, ನಮ್ಗೆ ಒಬ್ರು ವಿಚಾರನೆ ಬೇರೆಯವ್ರ ವಿಚಾರನೇ ಮಾತಾಡ್ತಾ ಇರ್ತೀವಿ, ಬೇರೆಯವ್ರ ಸಂಸಾರದ ವಿಚಾರ ಆಗ್ಲಿ ಏನೋ ಒಂದು ಆತರ ವಿಚಾರವಾಗಿ ನಾವು ಮಾತಾಡ್ತಾ ಇರ್ತೀವಿ. ಆಮೇಲೆ ಈ ವಸ್ತುಗಳ ಮೇಲೆ ನಮ್ಮ ಮೇಲೆ ಆಸೆಗಳು,
ಈ ಆಸೆಗಳು ನಾವು ಆಕರ್ಷಣೆರಾಗ್ಬಿಟ್ಟು ಅದೇನ್ ಮಾಡುತ್ತೆ, ಆಸೆಗಳು ನಮ್ಮ ಮೇಲೆ ಸವಾರಿ ಮಾಡುತ್ತೆ. ಆಸೆಗಳಾಗ್ಲಿ ಎಲ್ಲಾನು ನಮ್ಮ ಮೇಲೆ ಅದು ಸವಾರಿ ಮಾಡುತ್ತೆ. ಅದ್ರಿಂದ ಅವ್ರು ಹೇಳೋದೇನು, ಯಾವಾಗ್ಲೂ ನಾವು ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಈ ಹರಟೆಯಲ್ಲಿ ನಾವು ತುಂಬಾ ಟೈಮ್ ಪಾಸ್ ಮಾಡಬಾರ್ದು. ಅಲ್ಲಿ ಈ ಆಸೆ ಆಕರ್ಷಣೆಗೆ ಜಾಸ್ತಿ ಇದಾಗಿರುತ್ತೆ ಅಂದ್ಬಿಟ್ಟು ಗಾದೆನೇ ಇದೆ ಅಲ್ವಾ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ನಾವ್ ಯಾವಾಗ ಕಷ್ಟಪಟ್ಟು ಕೆಲಸ ಮಾಡ್ತೀವೋ ಅವಾಗ ನಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮ್ಗೆ. ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ಬುಡಮೇಲು ಮಾಡುವ ಒಂದು ಪ್ರಸಿದ್ಧ ಹೇಳಿಕೆಗೆ ನೆನಪಿಗೆ ಬರುತ್ತಿದೆ. ಇಲ್ಲಿ ಏನ್ ಹೇಳಿದ್ರು ಅವರು, ಹರಟೆ ಹೊಡೆಯೋದ್ರಿಂದ ಆ ವಸ್ತುಗಳ ಮೇಲೆ ಆಕರ್ಷಣೆ ಆಸೆಗಳಿಂದ ನಾವ್ ಯಾವ ತರ ಸಮಯ ಕಳಿತಿದೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ವಿರುದ್ಧವಾಗಿ ಅದನ್ನ ಬುಡಮೇಲು ಮಾಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮೊದಲಿಗೆ ಆಹಾರ ಮತ್ತು ಬಟ್ಟೆಗಾಗಿ ಪ್ರಯತ್ನಿಸಿ. ಮೊದ್ಲು ನೀನು ಹರಟೆ ಹೊಡೆಯೋದ್ ಬಿಟ್ಟು ಮೊದ್ಲಿಗೆ ಆಹಾರ ಮತ್ತೆ ಬಟ್ಟೆಗಾಗಿ ಅಂದ್ರೆ ಕಷ್ಟ ಪಡು. ನೀನು ಆಹಾರಕ್ಕೋಸ್ಕರ ನೀನ್ ಕಷ್ಟ ಪಡ್ಲಿಲ್ಲ ಅಂತಂದ್ರೆ ನಿನ್ಗೆ ಆಹಾರನೂ ಸಿಗಲ್ಲ, ಬಟ್ಟೆನೂ ಸಿಗಲ್ಲ. ಸ್ವರ್ಗವು ತನ್ನಷ್ಟಕ್ಕೆ ತಾನೇ ನಿನ್ನಲ್ಲಿಗೆ ಬರ್ತದೆ. ನೀನ್ ಯಾವಾಗ ಕಷ್ಟ ಬೀಳ್ತೀಯೋ ಆವಾಗ ಸ್ವರ್ಗದಿಂದ ತಾನೇ ಬರುತ್ತಲ್ವಾ. ಇವಾಗ ನಾನು ಹೇಳಿಲ್ವಾ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ನಾವ್ ಕಷ್ಟಪಟ್ಟು ಕೆಲ್ಸ ಮಾಡಿದ್ರೆ ನಮ್ಗೆ ಆಹಾರನೂ ಸಿಗುತ್ತೆ, ಬಟ್ಟೆನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ. ಆವಾಗ ನಮ್ಗೆ ಸ್ವರ್ಗ ಎಲ್ಲಿದೆ? ಸ್ವರ್ಗ ನಮ್ಮಲ್ಲೇ ಇರುತ್ತಲ್ವಾ. ನಮ್ ಸಂತೋಷ ಆನಂದ ಎಲ್ಲ ಇದ್ದಾಗ ಆ ಸ್ವರ್ಗ ಇನ್ನೆಲ್ಲೂ ಹುಡ್ಕೋ ಕೆಲ್ಸ ಇಲ್ಲ, ನಮ್ಮಲ್ಲೇ ಇರುತ್ತೆ ಅದು. ನಿಸರ್ಗದ ಮಗುವಾಗಿ ಜೀವಿಸುವುದೆಂದರೆ ನಾಳೆಯ ಬಗ್ಗೆ ಆಲೋಚನೆ ಮಾಡಬಾರದು ಎಂದರ್ಥವಲ್ಲ. ಈ ಪ್ರಕೃತಿ ಜೊತೆನೆ ನೀವು ಲೀನವಾಗಿ ಜೀವನ ನಡೆಸಿ ಅಂದ್ರೆ ನಾಳೆ ಬಗ್ಗೆ ನೀವು ಆಲೋಚನೆ ಮಾಡಬಾರ್ದು ಅಂತಲ್ಲ, ನೀವು ನಾಳೆ ಬಗ್ಗೆ ಆಲೋಚನೆ ಮಾಡ್ಲೇಬೇಕು. ಅಥವಾ ನಾವು ವಾಸಿಸುವ ಜಗತ್ತಿನಲ್ಲಿ ನಮ್ಮ ಸಹಜ ಕರ್ತವ್ಯಗಳನ್ನು ಕಡೆಗಣಿಸುವುದೂ ಅಲ್ಲ. ನಾವು ಈ ಪ್ರಕೃತಿಲಿ ಒಂದಾಗಿ ಲೀನವಾಗಿ ಈ ಈ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇದೀವಿ. ಇಲ್ಲಿ ನಮ್ಗೆ ಏನೇನ್ ಕರ್ತವ್ಯ ಕೊಟ್ಟಿದಾರೋ ಅದನ್ನೆಲ್ಲ ಕಡೆಗಣಿಸಿದ್ರ ನಮ್ ಜೀವನ ನಡ್ಸಕ್ ಆಗತ್ತ? ನಮ್ ಕರ್ತವ್ಯಗಳನ್ನ ನಾವ್ ಮಾಡ್ಲೇಬೇಕು. ಈ ಸಂಸಾರದಾಗ್ಲಾಗ್ಲಿ ಎಲ್ಲೇ ಆಗ್ಲಿ, ಸಮಾಜದಲ್ಲಾಗ್ಲಿ ನಮ್ ಕರ್ತವ್ಯಗಳನ್ನ ನಾವ್ ಮಾಡ್ದಲೆ ನಾವು ಜೀವನ ನಡ್ಸಕ್ ಆಗೋದಿಲ್ಲ. ಇದರ ಅರ್ಥ ಪ್ರತಿಯೊಂದನ್ನು ತನ್ನ ಸ್ಥಾನದಲ್ಲಿರುವಂತೆ ಮಾಡುವುದು, ಸಹಜ ಜೀವನದಲ್ಲಿ ಅದು ತನ್ನ ಕಾರ್ಯವನ್ನು ನಿರ್ವಹಿಸುವಂತೆ ಮಾಡುವುದು, ಮತ್ತು ಮನುಷ್ಯ ಅವುಗಳನ್ನು ತನ್ನ ಆಸೆಯ ಬಲೆಯಲ್ಲಿ ಹಿಡಿಯಬಾರದು. ಅಂದ್ರೆ ನಮ್ ಕರ್ತವ್ಯಗಳನ್ನ ನಾವು ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ಯಾವ್ಯಾವ ಕೆಲ್ಸ ಯಾವ್ಯಾವ ಟೈಮಲ್ಲಿ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗ್ಬೇಕು. ಆಮೇಲೆ ನಮ್ಮ ಆಸೆಗಳನ್ನ ನಮ್ಮ ಬಲೆಯಲ್ಲಿ ಆಸೆಗಳಿಗೆ ನಾವು ಬೀಳ್ಬಾರ್ದು. ಆಸೆಗಳು ಇದಕ್ಕೆ ನಾವು ಬೀಳ್ಬಾರ್ದು. ನಿಸರ್ಗದ ಸಾಧನಗಳು ಕೊನೆಗೊಳ್ಳುವುದಕ್ಕೆ ಅವಕಾಶ ನೀಡದಂತಿರುವುದು. ನಾವು ಈ ಆಸೆಗಳಲ್ಲಿ ಏನೇ ಮಾಡ್ತೀವಿ, ನಿಸರ್ಗದ ಸಾಧನಗಳನ್ನು, ಪ್ರಕೃತಿಲಿ ಗಿಡ ಮರಗಳು ಬೆಟ್ಟ ಗುಡ್ಡಗಳು ಇದನ್ನೆಲ್ಲನೂ ನಾವು ನಾಶ ಮಾಡ್ತಾ ಇದ್ದೀವಿ. ಯಾಕೆ? ನಾವು ನಮ್ಗೋಸ್ಕರ ಅದನ್ನ ನಾಶ ಮಾಡಿ ಅದನ್ನೇನ್ ಮಾಡ್ತಿದ್ವಿ, ಆ ನಿಸರ್ಗದ ಸಾಧನಗಳನ್ನ ನಾವು ಕೊನೆಗೊಳ್ಳೋದಕ್ ನಾವು ಇದು ಅವಕಾಶ ಕೊಡಬಾರ್ದು. ನಾವು ಅದ್ ನಾಶ ಮಾಡಕ್ಕೆ ನಾವು ಬಿಡಬಾರ್ದು. ನಾವು ಹಸಿವು ಹೊಟ್ಟೆ ಬಾಕಿತನಕ್ಕಿಂತ ಭಿನ್ನ. ಹಸಿವಾಗಿರೋರು ಎಷ್ಟ್ ಜನ ಇರ್ತಾರೆ, ಆ ಹಸಿವಾಗಿರೋರ್ಗೊಂದು ಊಟ ಕೊಟ್ರೆ ಎಷ್ಟಿರುತ್ತೆ. ಅದೇ ಹೊಟ್ಟೆ ಬಾಕತನಕ್ಕಿಂತ ಭಿನ್ನ. ಅದೆರಡು ಭಿನ್ನವಾದದ್ದಲ್ವಾ. ಹಸಿವಾಗಿರೋ ಜನನು ಇರ್ತಾರೆ, ಹೊಟ್ಟೆ ತುಂಬಿಸ್ಕೊಂಡು ಇನ್ನು ಬೇಕು ಬೇಕು ಅಂತ ಆಸೆಯಿಂದ ಊಟ ಮಾಡೋರು ಇರ್ತಾರೆ. ಅವೆರಡು ಭಿನ್ನವಾಗಿರುತ್ತೆ. ಆಸೆ ಬುರುಕತನಕ್ಕಿಂತ ಭಿನ್ನ, ಅವಶ್ಯಕತೆಯು ಆಸೆ ಬುರುಕತನಕ್ಕಿಂತ ಭಿನ್ನ. ನಮ್ಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇದ್ದಷ್ಟು ನಾವು ಮಾಡ್ಬೇಕೇ ಹೊರತು ಅತಿ ಆಸೆ ಅನ್ನೋದು ದುರಾಸೆಗೆ ಇದಾಗುತ್ತೆ ಅಲ್ವಾ. ಬುದ್ಧರು ಹೇಳಿಲ್ವಾ, ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ. ಆತರ ನಮ್ಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇರೋಷ್ಟು ನಾವ್ ಇದ್ ಮಾಡ್ಬೇಕೇ ಹೊರತು ಅತಿ ಆಸೆಗೆ ದುರಾಸೆಗೆ ನಾವು ಬೀಳ್ಬಾರ್ದು. ಪ್ರೇಮವು ಕಾಮಕ್ಕಿಂತಲೂ ಭಿನ್ನ ಅಲ್ವಾ. ಪ್ರೇಮ ಅನ್ನೋದು ಎಷ್ಟು ಉನ್ನತವಾದದ್ದು, ಕಾಮ ಅನ್ನೋದು ಸ್ಥೂಲ ದೇಹದ್ದು, ಅದು ಪ್ರೇಮ ಅನ್ನೋದು ಉನ್ನತವಾದ ಜೀವಾತ್ಮದದು. ಆತರ ಅದಕ್ಕೂ ಎರಡಕ್ಕೂ ಭಿನ್ನವಾಗಿದೆ. ಪ್ರೇಮ ಅದಕ್ಕೆ ಬೇರೆ ಅರ್ಥ, ಇದು ಕಾಮಕ್ಕೆ ಬೇರೆ ಅರ್ಥ. ಮತ್ತು ಪರಮಾನಂದವು ಸಂತೋಷಕ್ಕಿಂತಲೂ ಭಿನ್ನವಾದದ್ದು. ಪರಮಾನಂದವು ಅದು ಪರಮಾತ್ಮನ ಪ್ರಜ್ಞೆಯಲ್ಲಿ ಸಿಗುತ್ತಲ್ವಾ ಆನಂದ. ಅದಿನ್ನ ಸಂತೋಷಕ್ಕಿಂತ ಪರಮಾನಂದ ಅನ್ನೋದು ಇನ್ನ ಬೇರೆ. ಇದೆಲ್ಲನೂ ಬೇರೆ ಬೇರೆ ಕಂಪ್ಯಾರಿಸನ್ ಮಾಡಿರೋದವರು. ಇದು ಹಸಿವಿಗೆ ಹೊಟ್ಟೆ ಬಾಕತನಕ್ಕಿಂತ, ಅವಶ್ಯಕತೆಗಿಂತ ಆಸೆ ಬುರ್ಕತನಕ್ಕಿಂತ, ಪ್ರೇಮ ಕಾಮ, ಪರಮಾನಂದ ಸಂತೋಷ, ಈ ತರ ಎರಡು ಬೇರೆ ಬೇರೆ ಭಿನ್ನವಾಗಿದೆ ಅದು. ಸಹಜವಾದ ಜೀವನವು ಆಧ್ಯಾತ್ಮಿಕ ಜೀವನವಾಗಿದ್ದು ವಿಶ್ರಾಂತ ಜೀವನವಾಗಿರುತ್ತದೆ. ನಾವ್ ಯಾವಾಗ ಸರಿಯಾದ ಜೀವನದಲ್ಲಿ ನಾವು ನಡೀತಾ ಇರ್ತೀವೋ ಆವಾಗ ನಾವು, ಯಾವಾಗ ಜೀವಾತ್ಮ ಹೇಳ್ದಂಗೆ ದೇಹಾತ್ಮ ಕೇಳಿದ್ರೆ ನಮ್ಗೆ ಮನ್ಸಿಗೆ ಒಂದು ಶಾಂತಿ ಪ್ರಶಾಂತಿ ಅನ್ನೋದು ಸಿಗುತ್ತಲ್ವಾ, ಶಾಂತಿ ಸಿಗುತ್ತೆ. ಆವಾಗ ನಮ್ ಜೀವನ ಅನ್ನೋದು
ಪ್ರಶಾಂತವಾಗಿ ಜೀವನ ನಾವು ನಡೆಸ್ಬೋದು. ಅಂದರೆ ಇದು ಆಲಸ್ಯಯುತ ಜೀವನವಲ್ಲ. ನಾವು ಪ್ರಶಾಂತವಾಗಿ ಜೀವನ ನಡೆಸ್ಬೋದು ಅಂದ್ರೆ ಅದು ಸೋಮೇರಿತನ ಜೀವನ ಅಲ್ಲ ಅದು. ಅನೇಕ ಕವಿಗಳು ಮತ್ತು ಅನುಭಾವಿಗಳು ಆನಂದಮಯವಾದ ಈ ನೈಸರ್ಗಿಕ ಜೀವನ ಕುರಿತು ಅದರ ಸೌಂದರ್ಯವನ್ನು ಆಸ್ವಾದಿಸಿ ಅದರ ವಿವಿಧ ಸ್ಥಿತಿಗಳನ್ನು ಅನುಭವಿಸಿ ಅದು ನೀಡಿದ ದಿವ್ಯ ಕಾಣಿಕೆ ಮತ್ತು ಕೃಪೆಯನ್ನು ಕಂಡು ಸಂಭ್ರಮದಿಂದ ಹಾಡಿ ಹೊಗಳಿದ್ದಾರೆ ಅಲ್ವಾ. ಈ ಕವಿಗಳು ಅನುಭಾವಿಗಳು ಅವರು ಪ್ರಕೃತಿಲಿ ನಿಸರ್ಗದಲ್ಲಿ ಎಷ್ಟೆಷ್ಟು ಸೌಂದರ್ಯ ಇದೆ ಅದನ್ನೆಲ್ಲ ಅನುಭವಿಸಿ ಅದನ್ನೆಲ್ಲ ಆಸ್ವಾದಿಸಿ ಅವರು ಏನೇನೋ ಆ ಸ್ಥಿತಿಗಳನ್ನೆಲ್ಲ ಚಳಿಗಾಲದಲ್ಲಾಗ್ಲಿ ಮಳೆಗಾಲದಲ್ಲಾಗ್ಲಿ ಆ ಪ್ರಕೃತಿ ಯಾವ ತರ ಸೌಂದರ್ಯ ಕೊಟ್ಟಿದ್ಯೋ ಆ ಸೌಂದರ್ಯಗಳನ್ನ ಅವ್ರು ಅನುಭವಿಸಿ ಅದೇನ್ ನಮ್ಗೆ ಒಂದ್ ಕಾಣಿಕೆ ರೂಪದಲ್ಲಿ ಅದ್ ಕೊಟ್ಟಿದ್ಯೋ ಆ ಭಗವಂತ ಕೃಪೆಯಿಂದ ಅವ್ರು ಆ ಸಂಭ್ರಮದಿಂದ ಅವ್ರು ಏನ್ ಮಾಡಿದ್ದಾರೆ ಕವಿಗಳು ಕವಿತೆಗಳನ್ನು ರಚಿಸಿ ಹಾಡಿ ಹೊಗಳಿದ್ದಾರೆ. ಅದ್ರ ಮೇಲೆ ಪ್ರಕೃತಿ ಸೌಂದರ್ಯದ ಮೇಲೆ ಅವರು ಆತರ ಹಾಡಿ ಹೊಗಳಿದ್ದಾರೆ. ಆದರೆ ಇವೆಲ್ಲವುಗಳನ್ನು ಕೃತಜ್ಞನಾದ ಮನುಷ್ಯ ಮರೆತುದಲ್ಲದೆ ಕಡೆಗಣಿಸಿದ್ದಾನೆ. ಇದನ್ನೆಲ್ಲ ಈ ಪ್ರಕೃತಿ ಸೌಂದರ್ಯನ ಅನುಭವಿಸ್ದಲೆ ಅವನೆಲ್ಲ ಇದನ್ನೆಲ್ಲ ಮರ್ತ್ಬಿಟ್ಟು ಅವನು ಕೃತಜ್ಞ ಅವನಂದ್ರೆ ಅವನ ಕರುಣೆ ದಯೆ ಏನು ಇಲ್ಲ ಅದನ್ನೆಲ್ಲ ಮರ್ತು ಅದನ್ನ ಆ ಪ್ರಕೃತಿ ಇದನ್ನ ಕಡೆಗಣಿಸ್ಬಿಟ್ಟಿದ್ದಾನೆ ಅವನು. ಅಂದ್ರೆ ಇದು ಪ್ರಕೃತಿ ಇದನ್ನೆಲ್ಲ ಅವನು ನಾಶ ಮಾಡಿ ಅವನು ಸ್ವಾರ್ಥಕ್ಕೋಗಿ ಎಲ್ಲನೂ ಉಪಯೋಗಿಸ್ಕೊಂಡಿದ್ದಾನೆ. ಇದು ನನ್ನಲ್ಲಿ ಇನ್ನೊಂದು ಆಲೋಚನೆಯನ್ನುಂಟು ಮಾಡಿದೆ. ಅದು ಲೇಖಕರು ಹೇಳ್ತಾ ಇದ್ದಾರೆ, ನನ್ಗೆ ಇನ್ನೊಂದು ಆಲೋಚನೆ ಬಂದಿದೆ. ಅದು ಸತ್ಯವಾಗಿರುವ ಮಾನವನ ಜೀವನದ ಮೌಲ್ಯ ಮತ್ತು ಮನುಷ್ಯನಿಗೆ ದೊರಕಿರುವ ಸುಯೋಗ. ಈ ಯಾವುದು ಪ್ರಕೃತಿ ಅನ್ನೋದು ನಮ್ನ ಸತ್ಯವಾಗಿರುವ ಮಾನವನ ಜೀವನದ ಮೌಲ್ಯ. ಪ್ರಕೃತಿಲಿ ಏನದು ಸಂತೋಷ ನೈಸರ್ಗಿಕ ಸೌಂದರ್ಯ ಎಲ್ಲ ಇದೆ ಅದು ಭಗವಂತನಿಗೊಂದು ಜೀವನದ ಮೌಲ್ಯ ಕಲ್ಸಿದೆ, ಬೆಲೆ ಕಲ್ಸ್ಕೊಟ್ಟಿದೆ. ಆಮೇಲೆ ಒಂದು ಮನುಷ್ಯನಿಗೆ ಒಂದು ದೊರಕಿರುವ ಸುಯೋಗ ಅವನಿಗೊಂದು ಆಪರ್ಚುನಿಟಿ ಒಂದು ಅವಕಾಶ ಒಂದು ಸಿಕ್ಕಿದೆ. ಅದು ಸಂತ ತುಳಸಿದಾರರು ಬರೆದಿರುವ ಅವಿನಾಶಿಯಾದ ಮಹಾಕಾವ್ಯ ರಾಮಾಯಣದಲ್ಲಿ ರಾಮನ ಮುಖದಿಂದ ಬಂದಂತಹ ಒಂದು ಮಾತು ಹೀಗಿದೆ: ಮಾನವ ದೇಹವನ್ನು ಪಡೆಯುವುದೇ ಒಂದು ಸೌಭಾಗ್ಯ. ಅನೇಕ ಪವಿತ್ರ ಗ್ರಂಥಗಳು ಹೇಳುವಂತೆ ಈ ಮಾನವ ಜನ್ಮ ಪಡೆಯುವುದು ದೇವತೆಗಳಿಗೂ ಕಷ್ಟಕರವಾದದ್ದು. ಈ ದೇಹವು ಪವಿತ್ರವಾದ ಗುರಿಗೆ ಒಂದು ವಾಹನವಾಗಿದೆ ಮತ್ತು ಮೋಕ್ಷ ಅಥವಾ ಬಿಡುಗಡೆಯ ಮಹಾದ್ವಾರವಾಗಿದೆ. ಇಲ್ಲಿ ಇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತುಳಸಿದಾಸರು ಬರೆದಿರುವ ಅವಿನಾಶಿಯಾದ ಮಹಾಕಾವ್ಯ ಅದು ಯಾವಾಗ್ಲೂ ಶಾಶ್ವತವಾದ ನಾಶವಿಲ್ಲದಲ್ಲಿರೋದು. ಒಂದು ಮಹಾಕಾವ್ಯದಲ್ಲಿ ರಾಮಾಯಣದಲ್ಲಿ ರಾಮನ ಮುಖದಿಂದ ಬಂತಹ ಒಂದು ವಾಕ್ಯ ಅಂತ ಇದು. ಮಾನವ ದೇಹವನ್ನು ಪಡೆಯುವುದೇ ಒಂದು ಸೌಭಾಗ್ಯ ಅಲ್ವಾ. ಒಂದೊಂದು ಇದ್ರಲ್ಲೂ ನಾವ್ ಎಷ್ಟು ಕೋಟಿ 432 ಕೋಟಿ ವರ್ಷಗಳನ್ನೆಲ್ಲ ಪಡ್ಕೊಂಡು ಇವಾಗ ಮಾನವ ದೇಹ ಪಡ್ಕೊಂಡಿದೀವಿ. ಅದೊಂದು ಸೌಭಾಗ್ಯ ನಮ್ಗೆ. ಅನೇಕ ಪವಿತ್ರ ಗ್ರಂಥಗಳು ಹೇಳುವಂತೆ ಈ ಮಾನವ ಜನ್ಮ ಪಡೆಯುವುದು ದೇವತೆಗಳಿಗೂ ಕಷ್ಟಕರವಾದದ್ದು. ಎಲ್ಲಾ ಗ್ರಂಥಗಳಲ್ಲೂ ಹೇಳಿದರೆ ಮಾನವ ಜನ್ಮ ಪಡೆದು ದೇವತೆಗಳಿಗೂ ಕಷ್ಟಕರವಾದದಂತೆ. ಅಂದ್ರೆ ಅಷ್ಟು ಉನ್ನತವಾದದ್ದು ಮಾನವ ಜನ್ಮ. ಈ ದೇಹವು ಪವಿತ್ರವಾದ ಗುರಿಗೆ ಒಂದು ವಾಹನವಾಗಿದೆ. ನಮ್ಮ ಪವಿತ್ರವಾದ ಗುರಿ ಏನು? ಜೀವನ್ಮುಕ್ತರಾಗೋದು. ಅಥವಾ ಅದು ಪವಿತ್ರವಾದ ಗುರಿ ಅದು ಜೀವನ್ಮುಕ್ತ ಆಗೋದು, ಇಲ್ಲ ಭಗವಂತನ ಜೊತೆ ಸೇರೋದು. ಇದೆ ನಮ್ಗೆ. ಅದಕ್ಕೆ ಒಂದು ಈ ದೇಹ ಸ್ಥೂಲ ದೇಹ ಒಂದು ವಾಹನ ನಾಲೆಯಾಗಿದೆ ಅದು. ಮತ್ತು ಮೋಕ್ಷ ಅಥವಾ ಬಿಡುಗಡೆಯ ಮಹಾದ್ವಾರವಾಗಿದೆ. ಇದು ಮೋಕ್ಷ ಪಡ್ಕೊಳಕ್ಕೂ ಇದೆ ಈ ಸ್ಥೂಲ ದೇಹನೇ, ಅದು ಬಿಡುಗಡೆಗೂ ಇದೆ. ಒಂದು ದ್ವಾರ, ಅದೊಂದು ದ್ವಾರ ತರ ಅವರು ಹೇಳ್ತಾ ಇದ್ದಾರೆ. ಈ ಜೀವನವು ನಮ್ಗೆ ದೊರಕಿರುವುದು ನಮ್ಮನ್ನು ನಾವು ಅರಿತುಕೊಳ್ಳಲು ಮತ್ತು ಎಚ್ಚೆತ್ತುಕೊಳ್ಳಲು. ಈ ಜೀವನ ನಮ್ಗೆ ಸಿಕ್ಕಿರೋದು ಏನಕ್ಕೆ ಅಂದ್ರೆ ನಮ್ಮನ್ನ ನಾವು ಅರ್ತ್ಕೊಳಕ್ಕೆ, ಮತ್ತೆ ನಾವು ನಮ್ ಜೀವನದಲ್ಲಿ ಎಚ್ಚೆತ್ಕೊಂಡು ಕೆಲಸ ಮಾಡಿ ಅಂತ ನಮ್ಗೆ ಈ ಜೀವನ ಸಿಕ್ಕಿರೋದು. ಆದರೆ ಈಗ ನಾವು ಹೊಂದಿರುವ ತಿಳುವಳಿಕೆ ಮತ್ತು ಎಚ್ಚರಗಳು ನಮ್ಗೆ ಸಹಜ ಜೀವನ ನಡೆಸಲು ಸಹಾಯಕವಾಗಿವೆಯೇ ಅಂತ ಹೇಳ್ತಾ ಇದ್ರೆ, ನಾವೀಗ ಹೊಂದಿರುವ ತಿಳುವಳಿಕೆ, ನಾವ್ ಏನ್ ಈ ಜ್ಞಾನ ಪಡ್ಕೊಂಡಿದೀವಿ ಮತ್ತು ಏನ್ ಎಚ್ಚರಿಕೆಯಿಂದ ಇದೀವಿ, ಆ ಸಹಜ ಜೀವನ ನಡೆಸಕ್ಕೆ ಅದು ಸಹಾಯಕರವಾಗಿದ್ಯಾ ಅಂತ ಅವರು ಕ್ವಶನ್ ಮಾರ್ಕ್ ಹಾಕ್ತಿದ್ದಾರೆ. ಅಜ್ಞಾನ ಅಥವಾ ಅವಿದ್ಯೆಯು ಈ ಜಗತ್ತಿನ ದುಃಖಕ್ಕೆ ಕಾರಣವಾಗಿದೆ ಎಂದು ಹೇಳಲ್ಪಟ್ಟಿದೆ ಅಲ್ವಾ. ಅಜ್ಞಾನ ಮತ್ತು ಅವಿದ್ಯೆನೇ ಈ ಜಗತ್ತಿಗೆ ಈ ದುಃಖಕ್ಕೊಂದು ಕಾರಣ ಆಗಿರೋದು. ಅಜ್ಞಾನದಿಂದ ಕೂಡಿದ ಮನುಷ್ಯ ಭ್ರಮೆಗೊಳಗಾಗಿ ಅಸ್ಥಿರವಾದ ತಾತ್ಕಾಲಿಕ ಮತ್ತು ಅಶಾಶ್ವತ ವಸ್ತುಗಳ ಹಿಂದೆ ಓಡಾಡುತ್ತಿದ್ದಾನೆ. ಈ ಅಜ್ಞಾನದಿಂದ ಮನುಷ್ಯ ಏನ್ ಮಾಡ್ತಾನೆ? ಮಾಯೆ ಒಳಗ್ ಸಿಕ್ಕಾಕೊತಾನೆ. ಮಾಯೆ ಒಳಗ್ ಸಿಕ್ಕಾಕೊಂಡು ಈ ಸ್ಥಿರವಾಗಿಲ್ದಲೇ ಇರೋದು ಮತ್ ತಾತ್ಕಾಲಿಕವಿದ್ದು ಶಾಶ್ವತ ಅಲ್ದಲೇ ಇರೋದು ವಸ್ತುಗಳ ಹಿಂದೆ ಅವನು ಓಡ್ತಾ ಇದ್ದಾನೆ.
ಅವನು ತನ್ನ ಸ್ವಾರ್ಥ ಮನೋಭಾವನೆಯಿಂದಾಗಿ ತನ್ನ ಸ್ಥೂಲ ದೇಹ, ಅನಿಸಿಕೆಗಳು, ಸಂವೇದನೆಗಳು ಮತ್ತು ಆಲೋಚನೆಗಳಿಂದ ಉಂಟಾಗುವ ಆಸೆಗಳ ಹಿಡಿತಕ್ಕೆ ಸಿಕ್ಕಿ ಬಿದ್ದಿದ್ದಾನೆ. ಇವನು ಯಾವಾಗ ಈ ಅಶಾಶ್ವತ ವಸ್ತುಗಳ ಹಿಂದೆ ಓಡ್ತಾ ಇದ್ದಾನೋ ಅವನಲ್ಲಿ ಬರೀ ಈ ಸ್ವಾರ್ಥ ಮನೋಭಾವನೆಯಿಂದ ಅವನ ಸ್ಥೂಲ ದೇಹದಲ್ಲಿ ಏನೇನ್ ಬರ್ತೋ ಆಸೆಗಳು, ಅನಿಸಿಕೆಗಳು, ಸಂವೇದನೆಗಳು ಎಲ್ಲ ಏನೇನ್ ಆಲೋಚನೆಗಳಿಂದ ಆಸೆಗೆ ಸಿಕ್ಕಾಕೊಂಡು ಅವನು ಪ್ರಾಪಂಚಿಕದಲ್ಲಿ ಮುಳುಗೋಗಿದ್ದಾನೆ. ಅದಕ್ಕೆ ಹೇಳೋದು ಭಗವಾನ್ ಬುದ್ಧರು ಹೇಳಲ್ವಾ, ಆಸೆಗೆ ದುಃಖವೇ ಮೂಲ ಕಾರಣ ಅಂತ. ಆಸೆ ಇದ್ರೆ ನಮ್ಗೆ ಅದು ಒಂದ್ ಆಸೆ ನಾವು ತೃಪ್ತಿ ಪಡಿಸೋಷ್ಟ್ರಲ್ಲಿ ಇನ್ನೊಂದು ಆಸೆ ಹೇಳುತ್ತೆ, ಅದು ನಮ್ನ ದುಃಖಕ್ಕೆ ಕರ್ಕೊಂಡು ಹೋಗುತ್ತದು. ಅವನು ಶ್ರೀಮಂತಿಕೆ, ಆರಾಮದಾಯಕ ಮತ್ತು ಭೋಗ ಜೀವನವನ್ನು ಬಯಸುತ್ತಾನೆ. ಮನುಷ್ಯ ಎಷ್ಟು ಸ್ವಾರ್ಥವಾಗಿದ್ದಾನೆ ಅಂದ್ರೆ ಅವನೊಬ್ನೇ ಶ್ರೀಮಂತವಾಗಿರ್ಬೇಕು ಮತ್ತು ಆರಾಮದಾಯಕ, ಅವನು ಎಲ್ಲ ಐಷಾರಾಮ್ಯ ಜೀವನ ನಡೆಸ್ಬೇಕು ಅನ್ನೋದನ್ನೇ ಅವನು ಬಯಸ್ತಾ ಇದ್ದಾನೆ. ಅವನು ವಿವಿಧ ರೀತಿಯ ಸಂವೇದನೆಗಳನ್ನು ಬಯಸುತ್ತಾನೆ. ಯಾವ್ಯಾವ ತರ ಅವನಿಗೇನೇನು ಸಂತೋಷ ಬೇಕು ಅದನ್ನೆಲ್ಲ ಆ ರೀತಿ ನಾ ಇರ್ಬೇಕು ಅಂತ ಅವನು ಬಯಸ್ತಾ ಇದ್ದಾನೆ. ಅವನು ಪಂಡಿತನಾಗಲು ಇಚ್ಛಿಸುತ್ತಾನೆ. ನಾನು ಹೆಸರುವಾಸಿಯಾದ ಪಂಡಿತನಾಗ್ಬೇಕು ಅಂತ ಇಚ್ಛಿಸ್ತಾನೆ ಮತ್ತು ತನ್ನನ್ನು ಇತರರಿಗಿಂತಲೂ ಶ್ರೇಷ್ಠ ಮತ್ತು ಭಿನ್ನ ಎಂದು ಭಾವಿಸುತ್ತಾನೆ. ನಾನೇ ಶ್ರೇಷ್ಠವಾಗಿರೋದು, ನಾನೇ ಪಂಡಿತ, ನಾನೇ ಎಜುಕೇಟೆಡ್ ಅಂತ ಅನ್ಕೊಂಡು ನಾನು ಅವರು ಬೇರೆ ಅಂತ ಅವನು ಭಾವಿಸ್ತಾನೆ. ಅವನು ಇತರರ ಮೇಲೆ ಅಧಿಕಾರ ಚಲಾಯಿಸಿ ಆಳಲು ಬಯಸುತ್ತಾನೆ. ನನಗೆ ಎಲ್ಲ ಗೊತ್ತು, ನನ್ನಲ್ಲೇ ಎಲ್ಲ ಜ್ಞಾನ ಇದೆ ಅಂತ ಅಧಿಕಾರ ಚಲಾಯಿಸಿ ಇದನ್ನ ಆಳೋಕೆ ಅವನು ಇಷ್ಟಪಡ್ತಾನೆ. ಅವನು ಅನೇಕ ಸಂದರ್ಭಗಳಲ್ಲಿ ಸರಿಯಾದ ವಿಚಾರ ಅಭಿಪ್ರಾಯ ಹೊಂದುವ ಬದಲಾಗಿ ತನ್ನ ಆಲೋಚನೆ ಮತ್ತು ಹೇಳಿಕೆಯ ಸತ್ಯ ಎಂಬ ಭ್ರಮೆಯಲ್ಲಿ ಇರಲು ಬಯಸುತ್ತಾನೆ. ಅನೇಕ ಸಂದರ್ಭಗಳಲ್ಲಿ ಅವನ ಅಭಿಪ್ರಾಯ ವಿಚಾರ ಅದೇ ಸರಿ, ಅವನ ಆಲೋಚನೆ ಸರಿ, ಇದೇ ಇದೇ ಸತ್ಯ ಅನ್ನೋ ಭ್ರಮೆಯಲ್ಲಿ ಅವನೇನ್ ಮಾಡ್ತಾನೆ, ಇರೋದಕ್ಕೆ ಇಷ್ಟಪಡ್ತಾನೆ. ಇದೆಲ್ಲವೂ ನಿರಂತರ ಹೋರಾಟಕ್ಕೆ ಕಾರಣವಾಗುತ್ತೆ. ಈ ಆಸೆಗಳೇ ಆಗ್ಲಿ, ನಾನೇ ಎಲ್ಲದಕ್ಕೂ ನಾನೇ ಅಂತ ಸ್ವಾರ್ಥ ಭಾವನೆ ಆಗ್ಲಿ ಏನಾಗುತ್ತೆ, ಅದು ನಿರಂತರ ಹೋರಾಟಕ್ಕೆ ಕಾರಣ ಆಗುತ್ತೆ. ನಮ್ಮಲ್ಲಿ ಯಾವಾಗ ಆಸೆಗಳಿರುತ್ತೋ ಅದನ್ನ ಸಂಪಾದಿಸ್ಬೇಕು, ಇದನ್ನ ಸಂಪಾದಿಸ್ಬೇಕು ಅನ್ನೋದು ಪೈಪೋಟಿ, ಇದು ಹೋರಾಟದಲ್ಲೇ ಅದು ಅವ್ರ ಜೀವನ ಎಲ್ಲ ನಡೆಸ್ತಾ ಇರ್ತಾರೆ. ಕೆಲವು ಸಲ ತಾನು ಇಚ್ಛಿಸುವುದನ್ನು ಪಡೆಯುವಲ್ಲಿ ಯಶಸ್ವಿಯಾದರೆ ಕೆಲವು ಸಲ ಅಪಯಶಸ್ಸು ಎದುರಿಸುತ್ತಾರೆ. ಕೆಲವು ಸಲ ಅವನು ಏನ್ ಇಚ್ಛಿಸ್ತಾನೋ ಅದನ್ನ ಪಡ್ಕೊಂಡಲ್ಲಿ ಯಶಸ್ಸು ಪಡ್ಕೊತಾನೆ, ಇನ್ನೊಂದ್ಸಲ ಅವನು ಅಪಯಶಸ್ಸು ಪಡ್ತಾನೆ, ಸೋಲನ್ನು ಅಲ್ವಾ. ಯಾವಾಗ್ಲೂ ಗೆದ್ದಿರಕ್ಕೆ ಆಗುತ್ತೆ, ಯಾವಾಗ್ಲೂ ಯಶಸ್ಸು ಅನ್ನೋದು ಇರೋದು ಶಾಶ್ವತ ಏನಲ್ಲ. ಒಂದೊಂದ್ಸಲ ಆ ಸೋಲನ್ನು ಅನುಭವಿಸ್ಬೇಕಾಗುತ್ತೆ, ಎದುರಿಸ್ಬೇಕಾಗುತ್ತೆ. ಈ ಅಪಜಯವು ಅವನಲ್ಲಿ ನೋವು, ದುಃಖ ಮತ್ತು ವ್ಯಥಗಳಿಗೆ ಕಾರಣವಾಗುತ್ತದೆ. ಯಾವಾಗ ಅವನ ಜೀವನದಲ್ಲಿ ಸೋಲ್ ಬರುತ್ತೋ ಆವಾಗ ಅದನ್ನ ಅವನಿಗೆ ನೋವು ಮತ್ತೆ ದುಃಖ, ಈ ತರ ವ್ಯಥೆಗಳಿಗೆ ಅವನು ಗುರಿ ಆಗ್ತಾನೆ. ಅವನು ಯಶಸ್ಸನ್ನು ಪಡೆದಾಗ ಸಂತೋಷ ಮತ್ತು ಸಾರ್ಥಕತೆಯ ಭಾವ ಉಂಟಾಗುತ್ತದೆ. ಯಾವಾಗ ಅವನು ಯಶಸ್ಸು ಪಡ್ಕೊಂತಾನೋ ಜೀವನದಲ್ಲಿ, ನಾನ್ ಸಾಧನೆ ಮಾಡಿರೋದು ಸರಿ ಇದೆ, ಅದು ಸಾರ್ಥಕತೆ ಪಡ್ಕೊಂಡಿದ್ದೀನಿ ಅನ್ನೋ ಭಾವನೆ ಅವನಲ್ಲಿ ಬರುತ್ತೆ. ಆದರೆ ಇದು ಸಹ ಕೇವಲ ಕ್ಷಣಿಕವಾದದ್ದು ಅಲ್ವಾ. ಈ ಸಂತೋಷ ಇವೆಲ್ಲ ಅದು ಕ್ಷಣಿಕವಾದದ್ದು. ಒಂದು ವೇಳೆ ಈ ಸಂತೋಷವನ್ನು ಪುನರಾವರ್ತಿಕವಾಗಿ ಹೊಂದಿದರೂ ಸಹ ಅದು ಆತನ ನಿರೀಕ್ಷೆಯಂತೆ ತೃಪ್ತಿಯನ್ನು ತರದೆ ಅವನ ಬಯಕೆಯನ್ನು ಇನ್ನೂ ತೀವ್ರಗೊಳಿಸಿ ನಿರಾಸೆಯನ್ನುಂಟು ಮಾಡುತ್ತದೆ. ಈ ಸಂತೋಷ ಇನ್ನೊಂದ್ಸಲ ಬರುತ್ತೆ, ಆದಾಗ ಅವನ್ ನಿರೀಕ್ಷೆ ಅಷ್ಟು ಸಂತೋಷ ಬರೋದಿಲ್ಲ. ಆವಾಗ ಅದೇನಾಗುತ್ತೆ, ಆ ಬಯಕೆ ಇನ್ನೂ ತೀವ್ರಗೊಳಿಸಿ ಅವನಲ್ಲಿ ಏನಾಗುತ್ತೆ, ನಿರಾಸೆ ಉಂಟು ಮಾಡುತ್ತೆ. ಯಾಕೆಂದ್ರೆ ಆ ಸಂತೋಷದಲ್ಲಿ ಅವನಿಗೇನು ತೃಪ್ತಿ ಅನ್ನೋದಿಲ್ಲ, ಇನ್ನೂ ಅವನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಇನ್ನ ನಿರೀಕ್ಷೆ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದು ನಿರಾಸೆಯನ್ನು ಉಂಟು ಮಾಡುತ್ತೆ. ಇದರಿಂದಾಗಿ ಅವನ ಸ್ಥಿತಿ ಕೆಟ್ಟದರಿಂದ ಅತಿ ಹೆಚ್ಚು ಕೆಟ್ಟದರ ಕಡೆ ಸಾಗುತ್ತದೆ. ಮೊದ್ಲೇ ಅದು ಕೆಟ್ಟದ್ದು, ಅದು ನಿರೀಕ್ಷೆ ಇದು, ಅದ್ರಿಂದ ಇನ್ನೂ ಅತಿ ಹೆಚ್ಚು ಕೆಟ್ಟದ್ರ ಕಡೆಗೆ ಅದ್ರ ಕಡೆ ಅದು ಸಾಗುತ್ತೆ. ಸೃಷ್ಟಿಯ ಮೂಲಭೂತ ಸಂಪನ್ಮೂಲಗಳಿಂದ ಉದ್ಭವಿಸಿದ ಎಲ್ಲಾ ವಸ್ತುಗಳು ನಶ್ವರವಾದದ್ದು ಅಲ್ವಾ. ಏನೇನು ಪ್ರಕೃತಿಯಲ್ಲಿ ಆ ಸಂಪತ್ತುಗಳು ಏನೇನು ಉದ್ಭವಿಸಿದ ಎಲ್ಲಾ ವಸ್ತುಗಳು ನಶ್ವರವಾದದ್ದು. ಅದು ಅವುಗಳಿಗೆ ಶಾಶ್ವತ ಅಸ್ತಿತ್ವ ಇಲ್ಲದ ಕಾರಣ ಅವುಗಳನ್ನು ಪಡೆಯುವ ಪ್ರಯತ್ನವೂ ಸಹ ನಿರರ್ಥಕವಾದದ್ದು. ಅದು ಶಾಶ್ವತವಾದಲ್ಲ. ಅದು ಏನು ಸಂಪನ್ಮೂಲಗಳಿದೆಯೋ ಅದು ಶಾಶ್ವತವಲ್ಲ, ನಶ್ವರವಾದದ್ದು. ಅದ್ರಿಂದ ಅದನ್ನು ಪಡೆಯೋದು ನಿರರ್ಥಕ, ಅದು ಸಾರ್ಥಕವಾದದ್ದಲ್ಲ. ಇಂದು ಹುಟ್ಟಿದ್ದು ನಾಳೆ ನಶಿಸಲೇಬೇಕು ಅಲ್ವಾ. ಇವತ್ತು ಹುಟ್ಟಿದ್ ನಾಳೆ ನಶಿಸ್ಬೇಕು, ಯಾವ್ದು ಶಾಶ್ವತ? ಈ ವಿಷಯ ಕುರಿತು ಭಗವಾನ್ ಬುದ್ಧರ ಎಚ್ಚರಿಕೆ ಹೀಗಿದೆ: ಯಾರು ಆಸೆ ಮತ್ತು ಹಂಬಲಗಳಿಗೆ ಒಳಗಾಗಿರುತ್ತಾರೋ ಅವರ ಸ್ಥಿತಿ
ಕೈಯಲ್ಲಿ ಜೀವತಿಗೆಯನ್ನು ಹಿಡಿದು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ನಡೆದು ಕೈ ಸುಟ್ಟುಕೊಂಡಂತಾಗಿರುತ್ತದೆ. ಅಂದ್ರೆ ಯಾರು ಈ ಆಸೆಗೆ ಹಂಬಲಕ್ಕೆ ಒಳಗಾಗಿರ್ತಾರೋ ಆ ಜೀವಟಿಗೆ ಹಿಂಗ್ ಇಟ್ಕೊಂಡು ಹೋಗ್ತಾ ಇದ್ರೆ ಗಾಳಿ ಬೀಸಿದ್ರೆ ಹಿಂದೆ ಬಂದು ವಿರುದ್ಧ ದಿಕ್ಕಿನಲ್ಲಿ ಬಂದಾಗ ಕೈ ಸುಟ್ಕೊಂತಾರೆ. ಹಾಗೆ ನಾವು ಜೀವನನ ಯಾವ ತರ ಹೋಗುತ್ತೆ ಆ ತರ ನಡೆಸ್ಬೇಕೇ ಹೊರತು ಅದನ್ನ ಈ ಆಸೆಗಳಿಂದ ಇದನ್ನ ಪ್ರಾಪಂಚಿಕ ಆಸೆ ದುರಾಸೆಗಳಿಂದ ಮಾಡ್ಕೊಂಡಾಗ ಆ ಜೀವನದಲ್ಲಿ ನಾವು ಕಷ್ಟ ಸುಖ ದುಃಖಗಳನ್ನ ಅನುಭವಿಸ್ಬೇಕಾಗುತ್ತೆ. ಆಸೆಗಳ ಪ್ರಮುಖ ಮೂಲವು ನಮ್ಮ ಕಾಮ ಮನಸ್ಸು ಅಥವಾ ಆಸೆಗಳಿಂದ ಕೂಡಿದ ಮನಸ್ಸಾಗಿದೆ ಅಥವಾ ನಮ್ಮ ಆಲೋಚನೆಗಳು ಮತ್ತು ಸಂವೇದನೆಗಳ ನಡುವಿನ ಸಂಘರ್ಷವಾಗಿರುತ್ತದೆ. ಆಸೆಗಳ ಪ್ರಮುಖ ಮೂಲವು ಈ ಆಸೆಗಳಲ್ಲಿ ಕಾಮಲೋಕದಲ್ಲಿ ಹುಟ್ಟುತ್ತಲ್ವಾ ಮತ್ತು ಮನಸ್ಸು ಅದು ಮತ್ತು ಅಥವಾ ಆಸೆಗಳಿಂದ ಕೂಡಿದ ಮನಸ್ಸಾಗಿದೆ. ಈ ಕಾಮ ಮನಸ್ಸಲ್ಲಿ ಆಸೆಗಳು ಹುಟ್ಕೊಂಡು ಅದರಿಂದ ನಮ್ಮ ಆಲೋಚನೆಗಳು ಸಂವೇದನೆಗಳಿಂದ ನಮ್ದೆ ಸಂಘರ್ಷಣೆ ಉಂಟಾಗುತ್ತೆ. ಈ ಆಸೆಗಳಿಂದ ನಮ್ಗೆ ಏನ್ ಆಲೋಚನೆ ಬರುತ್ತೆ ನಾವ್ ಅದನ್ನ ಪಡ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಅಲ್ಲಿ ಏನಾಗುತ್ತೆ ಈ ಆಲೋಚನೆಗಳಿಗೂ ಅದೆರಡಕ್ಕೂ ಒಂದು ಘರ್ಷಣೆ ಉಂಟಾಗುತ್ತೆ. ಇಲ್ಲಿ ಸೂಚಿಸಿದ ಆಸೆ ಎನ್ನುವುದು ಕೆಳ ಮನಸ್ಸಿನಿಂದ ಉದ್ಭವಿಸುವ ಮತ್ತು ವಿಭಜಿಸುವ ನಾನು ಎಂಬುದಕ್ಕೆ ಅನ್ವಯಿಸುತ್ತದೆ. ಯಾಕೆಂದ್ರೆ ಇದು ಕಾಮ ಮನಸ್ಸಲ್ಲಿ ಆಸೆ ಹುಟ್ಟಿರೋದ್ರಿಂದ ಇದು ಕೆಳ ಮನಸ್ಸಿನಲ್ಲಿ ಈ ಆಸೆ ಅನ್ನೋದು ಹುಟ್ಟಿರೋದು. ಇದು ನಾನು ಈ ದೇಹಾತ್ಮನೇ ನಾನು ಆ ಜೀವಾತ್ಮ ಬೇರೆ ನಾನ್ ಬೇರೆ ಅನ್ನೋ ಒಂದು ವಿಭಜನೆಯನ್ನ ಮಾಡುತ್ತದ್ದು. ಇಂತಹ ಆಸೆಗಳ ನಿಜವಾದ ಅಥವಾ ಕೊನೆಯ ಪರಿಣಾಮವು ನೋವನ್ನು ತರುತ್ತದೆ. ಈ ತರ ಆಸೆ ಏನಾಗುತ್ತೆ ದೇಹಾತ್ಮಕ ಭಾವನೆಯಿಂದ ಆಸೆ ಏನಾಗುತ್ತೆ ಕೊನೆಗೆ ಅದು ನಮ್ಗೆ ನೋವು ತಂದ್ಕೊಡುತ್ತೆ, ಅದು ದುಃಖ ತಂದ್ಕೊಡುತ್ತೆ. ಏಕೆಂದರೆ ಅದರ ತೃಪ್ತಿಯು ನಮ್ಮ ಪರಿಪೂರ್ಣ ಪ್ರಜ್ಞೆಯನ್ನು ವಿಭಜಿಸುವ ಭ್ರಮೆಯ ಮೇಲೆ ಆಧಾರಿತವಾಗಿರುತ್ತದೆ. ಅದರ ತೃಪ್ತಿಯು ನಮ್ಮ ಪರಿಪೂರ್ಣ ಪ್ರಜ್ಞೆಯನ್ನು ವಿಭಜಿಸುವ ಅದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ, ಆಸೆಗೆ ತೃಪ್ತಿ ಅನ್ನೋದೇ ಇಲ್ಲ. ನಮ್ಮ ಪರಿಪೂರ್ಣ ಪ್ರಜ್ಞೆಗೆ ಅದೊಂದು ಅಲ್ಲೊಂದು ಮಾಯೆಯನ್ನು ಕವಿದು ಬಿಟ್ಟು ಅದನ್ನ ಅದ್ರ ಮೇಲೆ ಅದು ಆಧಾರವಾಗಿ ಮತ್ತೆ ನಮ್ಗೆ ಅಲ್ಲಿ ದುಃಖ ಅನ್ನೋದು ನೋವು ಅನ್ನೋದು ಕೊಡುತ್ತೆ. ಇಂತಹ ವಿಭಜಿಸುವ ಅಥವಾ ತಾರತಮ್ಯವನ್ನುಂಟು ಮಾಡುವುದು ಮನುಷ್ಯನ ಕೆಳ ಮನಸ್ಸಿನ ಕಾರ್ಯವಾಗಿರುತ್ತದೆ. ಕೆಳ ಮನಸ್ಸೇ ಅದನ್ನ ವಿಭಜನೆ ಮಾಡೋದು, ನಾನ್ ಬೇರೆ ಅದು ಬೇರೆ ಅಂತ ವಿಭಜನೆ ಮಾಡೋದೇ ಕೆಳ ಮನಸ್ಸು. ಇದೇ ಕಾರಣಕ್ಕಾಗಿ ಅದನ್ನು ಸತ್ಯದ ಕೊಲೆಗಾರ ಎಂದು ಕರೆಯುವುದು. ಯಾವಾಗ ಇದು ಕೆಳಗಿನ ಮನ್ಸು ಏನ್ ಮಾಡುತ್ತೆ ಸತ್ಯದ ಕಡೆ ಹೋಗಕ್ಕೆ ಬಿಡೋದಿಲ್ಲ ಅದು ಅಲ್ವಾ. ಏನ್ ಸತ್ಯ ಅದೇನಾದ್ರೂ ಬಂದ್ರು ಅದಕ್ಕೆ ಇನ್ನೊಂದು ಆಸೆಯಿಂದನೋ ಏನೋ ಮಾಯೆಯಿಂದ ಅದನ್ನ ಮುಚ್ಬಿಟ್ಟು ಆ ಸತ್ಯನ ಮರೆ ಮಾಚುತ್ತೆ. ಅದಕ್ಕೆ ಅದನ್ನ ಏನಂತಾರೆ ಸತ್ಯದ ಕೊಲೆಗಾರ ಅಂತ ಕರೀತಾರೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಲಕ್ಷ್ಯ ಕೊಡುವ ಬಗ್ಗೆ ಹೆಚ್ಚು ಒತ್ತು ನೀಡಿದರೆ ನಾನು ಮನುಷ್ಯನ ನಿಜವಾದ ಆತ್ಮದ ಬಗ್ಗೆ ನಿರಂತರವಾದ ಎಚ್ಚರಿಕೆ ಎಂಬ ಶಬ್ದವನ್ನು ಉಪಯೋಗಿಸುತ್ತೇನೆ. ಈ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ಗುರಿ ಇಟ್ಕೋಬೇಕು, ನೀವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಏನೋ ಒಂಥರ ಆತರ ಗುರಿ ಇಟ್ಕೋಬೇಕು ಅಂತ ಅವ್ರು ಹೇಳ್ತಾರಲ್ವಾ. ಅದ್ರ ಬದಲು ನಾನೇನ್ ಹೇಳ್ತೀನಿ ಅಂದ್ರೆ ಲೇಖಕರು ಏನ್ ಹೇಳ್ತಾರೆ ಅಂದ್ರೆ ನಿಜವಾದ ಆತ್ಮದ ಬಗ್ಗೆ ನಿರಂತರವಾದ ಎಚ್ಚರಿಕೆಯಿಂದ ಇಡಿ. ಈ ಆತ್ಮದ ಬಗ್ಗೆ ನೀವು ಯಾವಾಗ್ಲೂ ಎಚ್ಚರಿಕೆಯಿಂದ ನೀವು ನೋಡ್ಕೊಂತಾ ಇರಿ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಏಕೆಂದರೆ ಮನಸ್ಸು ಕೇವಲ ಉಪಯೋಗ ಮಾಡುವ ಉಪಕರಣ. ಅದು ಮನಸ್ಸು ಬರೀ ಯೋಚನೆ ಮಾಡೋದಕ್ಕೊಂದು ಉಪಕರಣ ಅಷ್ಟೇ ಹೊರತು ಅದನ್ನು ದುರುಪಯೋಗ ಮಾಡಬಾರದು. ಅದನ್ನ ನಾವು ಒಳ್ಳೇದು ತರಕ್ಕೂ ಉಪಯೋಗಿಸ್ಬೋದು ಮನಸ್ಸನ್ನ, ಕೆಟ್ಟದಕ್ಕೂ ಉಪಯೋಗಿಸ್ಕೋಬಹುದು. ಅದಕ್ಕೆ ಅದು ಮನಸ್ಸು ಅನ್ನೋದೊಂದು ಉಪಕರಣ ಅದು ಎರಡಕ್ಕೂ. ಆದ್ರೆ ಅದನ್ನ ದುರುಪಯೋಗ ಮಾಡ್ಕೋಬಾರ್ದು ನಾವು. ಯಾವಾಗ ನಾವು ಮನಸ್ಸಿಗೆ ಮೆತ್ತಿದ ಧೂಳನ್ನು ಸ್ವಚ್ಛ ಮಾಡುತ್ತೇವೆಯೋ ಆಗ ಪ್ರತ್ಯೇಕತೆಯ ಮನೋಭಾವವು ಬೆಳಕು ಹರಿದಾಗ ಕತ್ತಲೆಯು ಮಾಯವಾಗುವಂತೆ ಸಹಜವಾಗಿ ನಾಶವಾಗುತ್ತದೆ. ಯಾವಾಗ ನಾವು ಆ ಮನ್ಸಿನ ಮೇಲೆ ಧೂಳು ಅಂದ್ರೆ ಆ ಮನ್ಸಿನ ಮೇಲೆ ಧೂಳು ಅಂದ್ರೇನು ಆ ಮಾಯ ಮುಚ್ಕೊಂಡು ಏನಾಗುತ್ತೆ ಸತ್ಯದ ಕಡೆ ಹೋಗಕ್ ಬಿಡಲ್ಲ. ಅದು ಆಸೆಗಳಿಂದ ಆಲೋಚನೆಗಳಿಂದ ಇದರಿಂದ ಮುಚ್ಕೊಂಡಿರೋದ್ರಿಂದ ಆ ಧೂಳನ್ನ ಯಾವಾಗ ಕ್ಲೀನ್ ಮಾಡ್ತೀವೋ ಸ್ವಚ್ಛ ಮಾಡ್ತೀವೋ ಆಗ ಈ ಪ್ರತ್ಯೇಕತೆ ಮನೋಭಾವನೆ ಹೋಗ್ಬಿಟ್ಟು ಅಲ್ಲೊಂದು ಜ್ಞಾನ ಅರಿವು ಮೂಡಿ ಅದು ಬೆಳಕು ಹರಿದಾಗ ಪ್ರತ್ಯೇಕತೆ ಮನೋಭಾವಕ್ಕೆ ಬೆಳಕು ಹರಿದಾಗ ಕತ್ತಲೆಯು ಮಾಯವಾಗುವಂತೆ ನಮ್ಗೆ ಯಾವಾಗ ಜ್ಞಾನ ಅರಿವು ಬರುತ್ತೋ ಪ್ರತ್ಯೇಕತೆ ಮನೋಭಾವ ಹೊರಟೋಗುತ್ತೆ. ಆವಾಗ ಕತ್ಲೆ ಮಾಯವಾಗಿ ನಮ್ಮಲ್ಲಿ ಒಂದು ಸಹಜವಾಗಿ ನಮ್ಮಲ್ಲಿ ಒಂದು ಒಳ್ಳೆಯದು ವರ್ತನೆ ಅನ್ನೋದು ಬರುತ್ತೆ ನಮ್ಮಲ್ಲಿ. ಜಗತ್ತಿನಲ್ಲಿನ ಹೂಗಳು ಅಂದರೆ ಇಂದ್ರಿಯಗಳಿಂದ ಉಂಟಾಗುವ ಸಂತೋಷಗಳು ಕಾಲಕ್ರಮೇಣ ಬಾಡಿ ಹೋಗುತ್ತದೆ. ಈ ಜಗತ್ತಲ್ಲಿ ಹೇಗೆ ಹೂಗಳು ಅರಳುತ್ತಲ್ವಾ, ಹೂಗಳು ಎಷ್ಟು ಸುಂದರವಾಗಿ ಇದ್ರಾಗಿ ಅದಷ್ಟು ಕದೇ ಹರಳುತ್ತೆ. ಅಂದರೆ ಇಂದ್ರಿಯಗಳಿಂದ ಆಗುವ ಸಂತೋಷಗಳು ಕಾಲಕ್ರಮೇಣ ಬಾಡಿ ಹೋಗುತ್ತದೆ. ಹೂಗಳು ಹೇಗೆ ಹರಳುತ್ತೋ ಆ ತರ
ಇಂದ್ರಿಯಗಳಿಂದ ನಮ್ಗೆ ಸ್ವಲ್ಪ ಸಂತೋಷ ಸಿಗುತ್ತೆ. ಅದು ಕಾಲಕ್ರಮೇಣ ಅದು ಬಾಡಿ ಆಗುತ್ತೆ. ಹೂಗಳು ಹೇಗೆ ಅರಳುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಬಾಡ್ ಹೋಗುತ್ತಲ್ಲ, ಹಾಗೆ ಈ ದೇಹೇಂದ್ರಿಯ ಇಂದ್ರಿಯಗಳಿಂದ ಅಂಟ ಸುಖ ಸಂತೋಷಗಳು ಕೂಡ ಕಾಲಕ್ರಮೇಣ ಅದು ಕೂಡ ಬಾಡ್ ಹೋಗುತ್ತೆ. ಅದು ಶಾಶ್ವತವಾದದ್ದಲ್ಲ. ಆದರೆ ಅಂತರಂಗದಲ್ಲಿ ಅರಳುವ ಹೂವು ಎಂದಿಗೂ ಬಾಡುವುದಿಲ್ಲ ಅಲ್ವಾ? ಅಂತರಂಗದಲ್ಲಿ ಒಳಗೆ ಅಂತರಾತ್ಮದಲ್ಲಿ ಯಾವ ಇದು ಆ ಹೂವು ಆತ್ಮನ ಇದು ಜ್ಯೋತಿ ಅರಳುತ್ತೋ ಅದು ಯಾವಾಗ್ಲೂ ಬಾಡೋದಿಲ್ಲ. ಅದು ಶಾಶ್ವತವಾಗಿರುತ್ತೆ. ಅದು ಶ್ರೀಮಂತಿಕೆಯಿಂದ ಭೋಗದೆಡೆಗೆ, ಸಮೃದ್ಧಿಯಿಂದ ವೈಶಾಲತೆಯೆಡೆಗೆ, ಸುವಾಸನೆಯಿಂದ ಪರಿಮಳ ಬೀರುವುದರೆಡೆಗೆ ಬೆಳೆಯುತ್ತಾ ಹೋಗುತ್ತದೆ. ಅದು ನಮ್ನ ಯಾವ ತರ ಕರ್ಕೊಂಡು ಹೋಗುತ್ತಂತೆ ಅಂದ್ರೆ ಅಂತರಂಗದಲ್ಲಿ ಇರೋದದು ಶ್ರೀಮಂತಿಕೆಯಿಂದ ಭೋಗದೆಡೆಗೆ ಅಂದ್ರೆ ನಾವು ಯೋಗ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಸಮೃದ್ಧಿಯಿಂದ ವೈಶಾಲತೆಗೆ ಅಂದ್ರೆ ನಮ್ನ ವಿಶಾಲ ಪ್ರಜ್ಞೆಗೆ ಅದು ಕರ್ಕೊಂಡು ಹೋಗುತ್ತೆ. ಸುವಾಸನೆಯಿಂದ ಪರಿಮಳ ಬೀರುವುದರೆಡೆಗೆ ಆ ಸುವಾಸನೆಯ ಪರಿಮಳ ಯಾವ ತರ ಬೀರುತ್ತೋ ಹರಡ್ಕೊಂಡು ಹೋಗುತ್ತೋ ಅಲ್ಲಿವರೆಗೂ ನಮ್ನ ಅದು ಬೆಳೆಯುತ್ತಾ ಹೋಗುತ್ತದೆ. ಅದು ಯಾವಾಗ ವ್ಯಕ್ತಿಗೆ ತನ್ನ ನಿಜ ಸ್ವಭಾವ, ತನ್ನ ನಿಜ ಸ್ವರೂಪ, ಸಕಲವನ್ನ ಒಳಗೊಂಡ ಸಹ ತನ್ನ ನಿಜ ಆತ್ಮದ ಅನುಭವ ಉಂಟಾಗುತ್ತದೆಯೋ ಅಂತರಂಗದ ಅರಳುವಿಕೆ ಪ್ರಾರಂಭವಾಗುತ್ತದೆ. ಯಾವಾಗ ವ್ಯಕ್ತಿಗೆ ತನ್ನ ನಿಜ ಸ್ವಭಾವ ಮತ್ತು ನಿಜ ಸ್ವರೂಪ, ನಾವ್ ಯಾವಾಗ ನಿಜ ಸ್ವಭಾವ ಸ್ವರೂಪ ಅರಿಯಕ್ಕಾಗುತ್ತೆ, ಯಾವಾಗ ನಾವ್ ಅಂತರ್ಮುಖಿಗಳಾಗಿ ನಮ್ಮೊಳಗ್ ನಾವ್ ಇನಕ್ ನೋಡಿದಾಗ ನಮ್ಮ ನಿಜ ಸ್ವಭಾವ ಏನು, ನಿಜ ಸ್ವರೂಪ ಏನು, ಆಮೇಲೆ ಸಕಲವನ್ನೊಳಗೊಂಡ ತನ್ನ ನಿಜ ಆತ್ಮದ ಅನುಭವ ಉಂಟಾಗುತ್ತದೆಯೋ, ಎಲ್ಲಾ ಆತ್ಮದಲ್ಲಿ ಎಲ್ಲಾನು ಅಳವಡಿಸ್ಕೊಂಡಿದೆ. ಆ ಅನುಭವ ನಮ್ಗೆ ಯಾವಾಗ ಆಗುತ್ತೋ ಅಂತರಂಗದ ಅರಳುವಿಕೆ ಪ್ರಾರಂಭವಾಗ್ತದೆ. ಆವಾಗ ನಮ್ಮ ಅಂತರಂಗದಲ್ಲಿ ಅದು ಯಾವ ತರ ಹೂ ಅರಳುತ್ತೋ ಆ ತರ ಅರಳುವಿಕೆ ಪ್ರಾರಂಭವಾಗುತ್ತದೆ. ಅಂದರೆ ಬುದ್ಧನಂತೆ ನೀನು ನಿನ್ನ ಅಂತರಂಗವನ್ನು ವೀಕ್ಷಿಸು. ಭಗವಾನ್ ಬುದ್ಧರು ಏನ್ ಹೇಳ್ತಾರೆ, ಯಾವಾಗ ನಿನ್ನ ಅಂತರಂಗ ನೀನು ವೀಕ್ಷಿಸ್ಕೊ. ನೀನ್ ವೀಕ್ಷಿಸ್ಕೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಏನೇನು ಸ್ವಭಾವಗಳಿದೆ ಅದನ್ನೆಲ್ಲ ಹೊರಗಡೆ ನೋಡಕ್ ಆಗುತ್ತೆ. ನಾವು ಅಂತರ್ಮುಖವಾದಾಗ ನಮ್ ನಿಜ ಸ್ವರೂಪ ಏನು, ನಮ್ಮೊಳಗೆ ಏನ್ ಭಾವನೆಗಳಿದೆ, ಏನು ಆಲೋಚನೆಗಳಿದೆ, ಯಾವ ತರದಲ್ಲಿ ನಾವು ಉನ್ನತವಾಗಿ ನಾವು ಬೆಳಿಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಬೆಳೆಸ್ಕೊಂತಾ ಇದೀವಿ, ಜ್ಞಾನ ಬೆಳೆಸ್ಕೊಂತಾ ಇದೀವಿ ಅಂತ ಅರಿವು ನಮ್ಮಲ್ಲಿ ಯಾವಾಗ ಬರುತ್ತೆ ಆವಾಗ ನಮ್ಮ ಅಂತರಂಗದಲ್ಲಿ ಆತ್ಮ ಜ್ಯೋತಿ ನಮ್ಗೆ ಕಾಣಿಸೋಕ್ ಶುರು ಆಗುತ್ತೆ. ನಾವಲ್ವಾ ಅಂತರ್ಮುಖವಾದಾಗ್ಲೇ ನಮ್ಗೆ ಅವೆಲ್ಲ ಕಾಣಿಸೋದು, ಉನ್ನತವಾದ ವಿಚಾರಗಳು ಎಲ್ಲನೂ ಕಾಣಿಸೋದೆ ಆವಾಗ. ಇಂತಹ ಅಂತರಂಗದ ಅವಲೋಕನದಿಂದ ಸಹಜವಾಗಿ ಮತ್ತು ಅನಿವಾರ್ಯವಾಗಿ ಅನುಕಂಪ ಜಾಗೃತವಾಗುತ್ತದೆ. ಯಾವಾಗ ನಾವು ಅಂತರಂಗದಲ್ಲಿ ಅವಲೋಕನ ಮಾಡಕ್ ಹೋಗ್ತೀವೋ ನಮ್ಮಲ್ಲಿ ಸಹಜವಾಗಿ ಒಬ್ಬರ ಮೇಲೆ ಅನುಕಂಪ ಜಾಗೃತವಾಗುತ್ತಲ್ವಾ. ಎಲ್ಲಾರ ಮೇಲೂ ಒಂದು ಕರುಣೆ, ಪ್ರೇಮ, ದಯೆ ಅನ್ನೋದು ನಮ್ಮಲ್ಲಿ ಗೊತ್ತಾಗುತ್ತೆ. ಯಾವಾಗ ನಮ್ಮ ಹೃದಯದಲ್ಲಿ ಪರಿಶುದ್ಧವಾಗಿರುತ್ತಲ್ವಾ ಅವಾಗ ಎಲ್ಲರ ಮನಲ್ಲೂ ಅದು ಸಹೋದರ ಭಾವ, ಐಕ್ಯತೆ ಭಾವ ನಾವು ನೋಡಕ್ಕೆ ಸಾಧ್ಯ ಆಗುತ್ತೆ. ಇಡೀ ಜೀವರಾಶಿಯ ಕಲ್ಯಾಣ ಮತ್ತು ಸಂತೋಷ ಕುರಿತು ಆಳವಾದ ಪ್ರೇಮ ಆವರಿಸುತ್ತದೆ. ಯಾವಾಗ ನಾವು ಅಂತರ್ಮುಖವಾಗಿರ್ತೀವೋ ಆ ಎಲ್ಲಾ ಜೀವರಾಶಿ ಮೇಲೆ ಒಳ್ಳೇದಾಗ್ಲಿ, ಎಲ್ಲ ಕಲ್ಯಾಣವಾಗ್ಲಿ, ಎಲ್ಲಾನು ಸಂತೋಷವಾಗ್ಲಿ ಅಂತಂದ್ಬಿಟ್ಟು ನಮ್ಮ ಆಳವಾದ ಅದ್ರ ಮೇಲೆ ಪ್ರೇಮ ಅನ್ನೋದು ನಮ್ಮಲ್ಲಿ ಉದ್ಭವ ಆಗುತ್ತೆ. ಅದರಲ್ಲಿ ಆ ಸಹೋದರ ಭಾವ ಅನ್ನೋದು ನಮ್ಮಲ್ಲಿ ಉದ್ಭವ ಆಗುತ್ತೆ. ಎಲ್ಲದರಲ್ಲೂ ಆ ಜೀವ ಚೈತನ್ಯ ಶಕ್ತಿ ಇದೆ ಅಂದಾಗ, ಈ ಹೂ ಗಿಡಗಳಲ್ಲಿ ಎಲ್ಲ ಜೀವ ಚೈತನ್ಯ ಶಕ್ತಿ ಇದೆ ಅಂದಾಗ ನಾವು ಅಷ್ಟು ಇದ್ರಾಗಿ ಕೀಳಕ್ ಹೋಗೋದಿಲ್ಲ. ಅದಕ್ಕೊಂದು ಮೃದುವಾಗಿ ಇದನ್ನ ಸಹನೆ ಪ್ರೀತಿಯಿಂದ ನಾವು ಅದನ್ನ ಕೇಳ್ತೀವಲ್ವಾ, ಆ ತರ ಅದು ಆಳವಾದ ಪ್ರೇಮ ನಮ್ಮಲ್ಲಿ ಆವರಿಸುತ್ತದೆ. ಆತ್ಮದ ಏಕತೆಯ ಬಗ್ಗೆ ಉಂಟಾಗುವ ಅರಿವು ಪ್ರತಿಯೊಂದನ್ನು ಹೊಸದಾಗಿ ಕಾಣುವ ಶಕ್ತಿಯನ್ನು ಉಂಟು ಮಾಡುತ್ತದೆ. ಆತ್ಮದಲ್ಲಿ ನಮ್ಗೆ ಅಂತರಾತ್ಮದಲ್ಲಿ ಹೋದಾಗ ಏಕತೆಯ ಭಾವನೆ ಯಾವ ತರ ಉಂಟಾಗುತ್ತೆ, ಅದು ಪ್ರತಿಯೊಂದನ್ನು ಹೊಸದಾಗಿ ಕಾಣುವ, ಪ್ರತಿಯೊಂದಲ್ಲೂ ಆ ಜೀವ ಚೈತನ್ಯ ಶಕ್ತಿ ಇದೆ ಅನ್ನುವ ಈ ಉತ್ಸಾಹ ಭರಿತ ಕಾಣುವ ಶಕ್ತಿಯನ್ನು ಉಂಟು ಮಾಡುತ್ತದೆ. ಎಲ್ಲಾ ಇದ್ರಲ್ಲೂ ಜೀವ ಚೈತನ್ಯ ಶಕ್ತಿ ಇದೆ ಅಂತ ನಮ್ಗೆ ಒಂದು ಹೊಸದಾಗಿ ನಮ್ಮಲ್ಲಿ ಅರಿವು ಅನ್ನೋದನ್ನ ತೋರ್ಸ್ಕೊಡುತ್ತೆ. ಅದ್ರ ಜ್ಞಾನ ಅನ್ನೋದನ್ನ ಕೊಡುತ್ತದು. ಈ ರೀತಿಯ ಎಲ್ಲವನ್ನೂ ಹೊಸ ರೂಪದಲ್ಲಿ ಕಾಣುವ ಉತ್ಸಾಹಭರಿತ ಮತ್ತು ಸಂತೋಷದ ಗ್ರಹಿಕೆಯನ್ನು ತಂದುಕೊಡುವ ಹೊಸತನವೇ ನಮ್ಮ ಸಹಜ ಜೀವನದ ಗುರಿಯಾಗಿದೆ. ಈ ರೀತಿ ಎಲ್ಲವನ್ನೂ ಹೊಸ ರೂಪದಲ್ಲಿ, ಯಾವಾಗ ನಾವು ಬರೀ ಆ ವಸ್ತುಲಿ ಅದನ್ನ ನೋಡಲ್ಲ, ಅದ್ರಲ್ಲಿ ಜೀವ ಚೈತನ್ಯ ಇದೆ ಅಂತ ಹೊಸ ರೂಪದಲ್ಲಿ ಕಾಣ್ತೀವೋ ನಾವು, ಉತ್ಸಾಹಭರಿತ ಮತ್ತು ಸಂತೋಷದ ಗ್ರಹಿಕೆಯನ್ನು ತಂದು ಕೊಡುವ, ಅದ್ರಲ್ಲಿ ಒಂದು ಚೈತನ್ಯ ತುಂಬ್ತೀವಿ, ಆ ಸಂತೋಷದ ಗ್ರಹಿಕೆ ಜ್ಞಾನ ಕೊಟ್ಟು ಅದನ್ನ ಹೊಸತನವೇ ನಮ್ಮಲ್ಲಿ ಆ ಹೊಸತನ, ಸಂತೋಷ, ಆ ಉತ್ಸಾಹ ಭರಿತ ಜೀವನ ನಮ್ಮಲ್ಲಿ ಯಾವಾಗ ಬರುತ್ತೋ ಅದು ನಮ್ಮ ಸಹಜ ಜೀವನದ ಗುರಿಯಾಗಿದೆ. ನಮ್ಮ ಜೀವನದ ಗುರಿನೇ ಅದು. ನಾವು ಯಾವಾಗೂ ಉತ್ಸಾಹ ಭರಿತರಾಗಿರ್ಬೇಕು,
ಸಂತೋಷವಾಗಿ ಅದನ್ನ ಗ್ರಹಿಸ್ಬೇಕು ಎಲ್ಲಾನು. ಅದನ್ನ ಹೊಸತನನ ನಾವು ತರ್ಕೋಬೇಕು. ಎಲ್ಲಾದ್ರಲ್ಲೂ ಒಂದೇ ತರ ಯಾವಾಗ್ಲೂ ನೋಡ್ಬಾರ್ದು. ಹೊಸತನ ಇನ್ನ ತುಂಬಿಸ್ಕೊಂಡಾಗ ಅದ್ರಲ್ಲಿ ನಾವು ಈಗ ಪ್ರಕೃತಿಲಿ ಹೊಸತನ ನೋಡ್ತಾ ಇದ್ದಾಗ ಅಲ್ಲಿ ನಮ್ಗೆ ಏನೇನೋ ವಿಷಯಗಳು ಹೊಸದಾಗ್ ಕಾಣುತ್ತಲ್ವಾ. ಆತರ ನಾವು ಹೊಸತನನ ನಮ್ಮಲ್ಲಿ ತುಂಬಿಸ್ಕೊಂಡಾಗ ಆ ಜೀವನದ್ದು ನಮ್ದು ಗುರಿ ಅದೇ ಆಗಿರುತ್ತೆ. ಈ ರೀತಿಯ ಜೀವನದಲ್ಲಿ ನಿರಂತರವಾದ ಅನುಗ್ರಹ ಮತ್ತು ಸಂತೋಷವಿರುತ್ತದೆ. ಈ ತರ ನಾವ್ ಯಾವಾಗ ಹೊಸತನದಿಂದ ನೋಡ್ತೀವೋ ಆಗ ನಮ್ಮ ಜೀವನದಲ್ಲಿ ನಿರಂತರವಾಗಿ ಆ ಭಗವನ್ನ ಅನುಗ್ರಹ ಅನ್ನೋದು ನಮ್ಮಲ್ಲಿ ಇದ್ದೇ ಇರುತ್ತೆ. ಮತ್ತು ಆವಾಗ ನಾವು ಸಂತೋಷದಿಂದ ಇರ್ತೀವಿ. ಮತ್ತು ಅದರಲ್ಲಿ ದುಃಖ, ನೋವು, ವೇದನೆ ಮತ್ತು ದಾರಿದ್ರ್ಯ ಯಾವುವೂ ಇರುವುದಿಲ್ಲ. ಯಾವಾಗ ಭಗವಂತನ ಕೃಪೆ ದಯೆ ನಮ್ಮ ಮೇಲಿರುತ್ತೋ, ನಾವ್ ಯಾವಾಗ ಸಂತೋಷವಾಗಿರ್ತೀವೋ ಆವಾಗ ನಮ್ಮಲ್ಲಿ ದುಃಖ ಆಗ್ಲಿ, ನೋವಾಗ್ಲಿ, ವೇದನೆ ಆಗ್ಲಿ, ಆ ದಾರಿದ್ರ್ಯ ಅಂದ್ರೆ ಆ ಬಡತನ ಯಾವುದೂ ಇರೋದಿಲ್ಲ. ಯಾವಾಗ ನಮ್ಮಲ್ಲಿ ಸಂತೋಷ, ಆನಂದ, ಭಗವಂತನ ಕೃಪೆ ಇದೆ ಅನ್ಕೊಂತೀವೋ ನಮ್ಗೆ ಇದ್ಯಾವುದನ್ನು ನಮ್ಮ ಅರಿವಿಗೆ ಬರೋದೇ ಇಲ್ಲ. ಒಂದು ವೇಳೆ ನಾವು ಇವು ಅಸ್ತಿತ್ವದಲ್ಲಿ ಬಂದರೂ ಅವುಗಳ ನೆರಳು ನಮಗೆ ತಾಕುವುದಿಲ್ಲ. ನಮ್ಗೆ ಯಾವಾಗ್ಲೂ ನಾವು ಈ ಕಷ್ಟ ಸುಖ ಬರ್ದಲೇ ಇರೋದಿಲ್ಲ. ಆದ್ರೆ ಅದು ನಮ್ಗೆ ತಾಕೋದಿಲ್ಲ. ಅದು ಏನೇ ಬರ್ಲಿ ಅದು ನಮ್ಗೆ ಆ ನೆರಳು ಕೂಡ ನಮ್ಮ ಹತ್ರ ಬರೋದಿಲ್ಲ. ಈ ಜಗತ್ತಿನಲ್ಲಿ ಜೀವಿಸುವ ಮನುಷ್ಯ ಇಂತಹ ಜೀವನ ನಡೆಸಿದಲ್ಲಿ ಅವನು ತನ್ನ ಕರ್ತವ್ಯಗಳನ್ನು ಅವುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದಂತೆ ಕುಶಲತೆಯಿಂದ ಮಾಡುತ್ತಾನೆ. ಈ ಜಗತ್ತಿನಲ್ಲಿ ಜೀವಿಸುವ ಮನುಷ್ಯ ಇಂತಹ ಜೀವನದಲ್ಲಿ ಅವನು ತನ್ನ ಕರ್ತವ್ಯಗಳನ್ನು ಅವನ ಕರ್ತವ್ಯಗಳಿರುತ್ತಲ್ಲ, ಸಂಸಾರದ ಕರ್ತವ್ಯ ಎಲ್ಲ ಇರುತ್ತಲ್ಲ, ಅವುಗಳಲ್ಲಿ ಸಿಕ್ಕಿ ಹಾಕೊಳ್ಳದಂತೆ ಕುಶಲತೆಯಿಂದ ಮಾಡುತ್ತಾನೆ. ಈ ಸಂಸಾರದಲ್ಲಿ ನಾವು ಜೀವನ ನಡೆಸಲೇಬೇಕು. ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ಲೇಬೇಕು, ನೆರವೇರಿಸಲೇಬೇಕು. ಆದ್ರೆ ನಾವು ಅಂಟುಕೊಂಡಿದ್ದಂತೆ ಇರ್ಬೇಕು ಅಂತ ಹೇಳ್ತೀವಿ. ಸಿಕ್ಕಾಕೋಬಾರ್ದು. ಅದನ್ನ ಕುಶಲತೆಯಿಂದ ನಾವು ಜೀವನನ ನಡೆಸ್ಬೇಕು. ತನ್ನ ಕುಟುಂಬ ಮತ್ತು ಹೊರಗಿನ ಅನೇಕರ ಜನರ ಸಂಪರ್ಕಕ್ಕೆ ಬಂದರೂ ಯಾವುದೇ ರೀತಿಯ ಬಂಧನಕ್ಕೆ ಒಳಗಾಗುವುದಿಲ್ಲ. ಈ ಕುಟುಂಬದಲ್ಲೇ ಆಗ್ಲಿ, ಬೇರೆ ಜನರ ಸಂಬಂಧದಲ್ಲಿ ಏನಕ್ಕೆ ಬಂದರೂ ಅವನು ಈ ಬಂಧನಕ್ಕೆ ಅವನು ಒಳಗಾಗೋದಿಲ್ಲ. ಆ ಕುಶಲತೆಯಿಂದ ಅದನ್ನ ಎಷ್ಟು ಬೇಕೋ ಅಷ್ಟು ಅದ್ರಲ್ಲಿ ನಡ್ಕೊಂತಾನೆ. ಅದ್ರೊಳಗೆ ಅವನು ಮುಳುಗೋಗೋದಿಲ್ಲ. ಆ ತರ ಇರ್ತಾನ ಅವನು. ಬಂಧನಕ್ಕೆ ಸಿಕ್ಕಾಕೊಳ್ಳೋದಿಲ್ಲ. ಅವನು ಹರ್ಷದಿಂದ ಉಬ್ಬುದಿಲ್ಲ. ಅವನು ಸಂತೋಷ ಬಂದಾಗ ಅದು ಇದಾಯ್ತು ಅಂತ ಹರ್ಷದಿಂದ ಉಬ್ಬಕ್ಕೂ ಹೋಗೋದಿಲ್ಲ, ಅಥವಾ ದುಃಖಕ್ಕೊಳಗಾಗೋದಿಲ್ಲ. ದುಃಖ ಬಂದರೂ ಅವನು ಹಿಗ್ಗೋದಿಲ್ಲ. ದುಃಖ ಬಂದ್ರೆ ಕುಗ್ಗೋದಿಲ್ಲ, ಸುಖ ಬಂದ್ರೆ ಉಬ್ಬದಿಲ್ಲ. ಆ ತರ ಅವನು ಯಾವುದೇ ಪ್ರತಿಕ್ರಿಯೆಗಳಿಗೆ ಸ್ಪಂದಿಸದೆ ಜೀವನೋಪಾಯಕ್ಕಾಗಿ ಕೆಲಸ ಮಾಡಿದರೂ ಆ ಕೆಲಸ ಅವನ ನಿಜ ಜೀವನದ ಉದ್ದೇಶವಾಗಿರುವುದಿಲ್ಲ. ಯಾವುದೇ ಪ್ರತಿಕ್ರಿಯೆಗಳಿಗೆ ಸ್ಪಂದಿಸಿದ್ರು, ಜೀವನೋಪಾಯಕ್ಕಾಗಿ ಕೆಲಸ ಮಾಡಿದರೂ ಅವನ ಕೆಲಸ ಅವನ ನಿಜ ಜೀವನದ ಉದ್ದೇಶವಾಗಿರುವುದಿಲ್ಲ. ಅವನೆಲ್ಲಾ ಕೆಲ್ಸನೂ ಅವನು ಸಂಸಾರದಲ್ಲಿ ಆಗ್ಲಿ ಏನೇನ್ ಬರುತ್ತೆ ಅವನ ಕರ್ತವ್ಯಗಳನ್ನ ಅವನ್ನೆಲ್ಲ ಮಾಡ್ಬೇಕು ಅವನು. ಆದ್ರೆ ಅದು ನಿಜ ಜೀವನದ ಉದ್ದೇಶ ಏನು ಅದು ಆಗಿರೋದಿಲ್ಲ. ಅವನು ಅದ್ರಲ್ಲಿ ಎಲ್ಲಾ ಕೆಲ್ಸನೂ ಮಾಡ್ತಾನೆ, ಕರ್ತವ್ಯಗಳನ್ನು ಮಾಡ್ತಾನೆ. ಆದ್ರೆ ಏನು ಸುಮ್ನೆ ಬಂದು ನಾನ್ ಜೀವನ ನಡೆಸ್ತಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಅವನು ಮಾಡೋದಿಲ್ಲ. ಅದು ಮಾರ್ಗ ಜ್ಯೋತಿಯಲ್ಲಿ ಹೇಳಿದಂತೆ ಜೀವನದ ಗಾನವನ್ನು ಆಲಿಸು. ಅಂದರೆ ಜೀವನವೇ ಒಂದು ಗಾನವಿದ್ದಂತೆ, ಅದು ಸುಂದರ ಗಾನದಂತೆ ಜೀವಿಸುವುದಾಗಿದೆ. ಯಾವಾಗ್ಲೂ ನಾವು ಜೀವನವನ್ನ ಎಚ್ಚರಿಕೆಯಿಂದ ಅರಿವಿನಿಂದ ಜೀವಿಸ್ತಾ ಇರ್ಬೇಕಲ್ವಾ. ಆ ಗಾನ ಜೀವನದ ಗಾನ ಅಂದ್ರೆ ನಾವು ಜೀವನನ ಯಾವ ತರ ನಡೆಸ್ತಾ ಇದೀವಿ ಅದನ್ನ ಆಲಿಸ್ಬೇಕಂತೆ. ನಾವ್ ಯಾವ ತರ ಜೀವನ ನಡೆಸ್ತಾ ಇದೀವಿ ಅದನ್ನ ಗಮನಿಸ್ಬೇಕು. ಅದು ಒಂದು ಹಾಡಿದ್ದಂಗೆ. ಅಂದ್ರೆ ನಮ್ ಜೀವನ ಅನ್ನೋದು ಒಂದು ಸುಂದರವಾದ ಹಾಡುಗಳು ಹೇಗ್ ಬರ್ತಿರ್ತಾರೆ, ಅದು ಇಂಪಾಗಿ ಬರೆದಾಗ ಎಷ್ಟು ಜೀವನಕ್ಕೆ ಒಂದು ಲವಲವಿಕೆ, ಕೇಳಕ್ಕೆ ಒಂದು ಎಷ್ಟು ಇದು ಇಂಪಾಗಿರುತ್ತಲ್ವಾ. ಆ ತರ ನಾವು ಅದು ಸುಂದರ ಗಾನದಂತೆ ಜೀವಿಸುವುದಾಗಿ ನಾವು ಆ ತರ ಸುಂದರವಾದ ಜೀವನನ ನಾವು ನಡೆಸ್ಬೇಕು. ಈ ಗಾನವು ಸುಂದರವಾಗಿ ರಚಿತವಾಗಿದ್ದು ಜೀವನದ ಐಕ್ಯತೆಯ ಮಧುರ ಗಾನವಾಗಿ ಹಾಡಲ್ಪಡುತ್ತದೆ. ಈ ಗಾನ ಸುಂದರವಾಗಿ ರಚಿತವಾಗಿದ್ದಾಗ ಜೀವನದ ಐಕ್ಯತೆಯನ್ನು ಸಹೋದರ ಭಾವನೆ ಎಂದಿರೋದು. ಇದನ್ನ ನಾವು ಸ್ವಾರ್ಥಕ್ಕಾಗಿ ಅಲ್ಲದೆ ಪರರ ಉಪಯೋಗಕ್ಕಾಗಿ ನಮ್ ಜೀವನ ನಡೆಸ್ಬೇಕು, ನಿಸ್ವಾರ್ಥವಾಗಿ ಜೀವನ ನಡೆಸ್ಬೇಕು ಅಂತ ನಾವು ಜೀವನ ನಡೆಸಿದಾಗ ಆ ಐಕ್ಯತೆಯಲ್ಲಿ ನಾವು ಒಂದಾಗಿ ನಾವು ಕೆಲಸ ಮಾಡ್ತೀವಿ. ಯೇಸು ಕ್ರಿಸ್ತರು ಹೇಳಿದಂತೆ ನನ್ನ ಜೀವನವನ್ನು ತಾನೇ ರೂಪಿಸಿಕೊಂಡವನು ಅದನ್ನು ಕಳೆದುಕೊಳ್ಳುತ್ತಾನೆ, ಮತ್ತು ಯಾರು ತನ್ನ ಜೀವನವನ್ನು ನನಗಾಗಿ ಕಳೆದುಕೊಳ್ಳುತ್ತಾರೋ ಅವರು ಅದನ್ನು ಪಡೆದುಕೊಳ್ಳುತ್ತಾರೆ. ಯೇಸು ಕ್ರಿಸ್ತ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರು ತನ್ನ ಜೀವನವನ್ನು ತಾನೇ ರೂಪಿಸಿಕೊಂಡವನು, ಅವನ್ ಸ್ವಾರ್ಥಕ್ಕೋಸ್ಕರ ಅವನ ಜೀವನ ರೂಪಿಸಿಕೊಂಡವನು, ಅವನದನ್ನ ಕಳ್ಕೊಳ್ತಾನೆ.
ಮತ್ತು ಯಾರ ತನ್ನ ಜೀವನವು ನನಗಾಗಿ ಅಂದ್ರೆ ಭಗವಂತನಿಗಾಗಿ ಯಾರು ಅದನ್ನ ಜೀವನ ಕಳ್ಕೊಳ್ತಾರೋ ಅದನ್ನು ಅವರು ಪಡೆದುಕೊಳ್ತಾರೆ ಅಲ್ವಾ. ಭಗವಂತನಿಗೋಸ್ಕರ ನಾವ್ ಯಾವಾಗ ನಮ್ ಜೀವನವನ್ನ ಉಪಯೋಗಿಸ್ತೀವೋ ಆವಾಗ ನಾವು ಪಡ್ಕೊಂತೀವಿ. ಯಾವಾಗ ನಾವು ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಂತೀವೋ ನಾವು ಆ ಜೀವನನ ನಾವು ಕಳ್ಕೊಳ್ತೀವಿ. ಈ ಜೀವನ ಅನ್ನೋದು ನಾವು ಆನಂದವಾಗಿ ಜೀವನನ ನಾವು ನಡೆಸ್ಬೇಕು. ಶ್ರೀ ಕೃಷ್ಣನು ಗೀತೆಯಲ್ಲಿ ಹೇಳಿದಂತೆ ಯಾರು ಐಕ್ಯತೆಯಲ್ಲಿ ಸ್ಥಿರವಾಗಿರುತ್ತಾರೋ, ನನ್ನನ್ನು ಸದಾ ಸೇವಿಸುತ್ತಾರೋ, ಎಲ್ಲಾ ಜೀವಿಗಳಲ್ಲಿ ಶಾಶ್ವತವಾಗಿರುತ್ತಾರೋ ಅಂತಹ ಯೋಗಿ ಯಾವುದೇ ರೀತಿಯ ಜೀವನ ಹೊಂದಿದರೂ ನನ್ನನ್ನು ಸೇರುತ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ ಯಾರು ಐಕ್ಯತೆಯಲ್ಲಿ, ಈ ಏಕತೆಯಲ್ಲಿ, ಎಲ್ಲದರಲ್ಲಿರುವ ಚೈತನ್ಯದಲ್ಲಿ ಸ್ಥಿರವಾಗಿ ನಿಂತ್ಕೊಂಡಿರ್ತಾರೋ, ಭಗವಂತನ ಯಾವಾಗೂ ಸೇವಿಸ್ತಾ ಇರ್ತಾರೋ, ಎಲ್ಲಾ ಜೀವಿಗಳಲ್ಲೂ ಶಾಶ್ವತವಾಗಿರುತ್ತಾರೋ ಅಂತಹ ಯೋಗಿ ಯಾವುದೇ ರೀತಿಯ ಜೀವನ ನಡೆಸ್ಲಿ, ಅವನು ಬಡವಾಗ್ಲಿ ಸೌಕರಾಗಿ ಯಾವ ಜೀವನನಾದ್ರೂ ಅವ್ನು ನಡೆಸ್ಲಿ, ಅವನು ಈ ಎಲ್ಲಾ ಸದ್ಗುಣಗಳಿದ್ದಾಗ ಅವನು ನನ್ನನ್ನೇ ಸೇರ್ತಾನೆ ಅಂದ್ರೆ ಭಗವಂತನಲ್ಲೇ ಅವನು ಸೇರ್ತಾನೆ. ಈ ಜೀವನ ಇರುವುದು ಜೀವಿಸುವುದಕ್ಕಾಗಿ ಅಂತ ಲೇಖನವನ್ನು ಸುರೇಂದ್ರನಾಥ್ರವರು ತುಂಬಾ ಸರಳ ರೀತಿಯಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮಲ್ಲಿ ಈಗ ನಾವು ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಅದೆಲ್ಲ ಹೇಳ್ತೀವಲ್ಲ, ಅದ್ರಲ್ಲಿ ಎಷ್ಟು ಚೈತನ್ಯನ ತುಂಬಿದೆ. ನಾವೆಲ್ಲಾ ವಸ್ತುಗಳಲ್ಲೂ ಆ ಚೈತನ್ಯ ತುಂಬಿರೋದನ್ನ ನಾವು ಗಮನಿಸಿದಾಗ ಅದ್ರೊಳಗ್ ನಾವು ಲೀನವಾದಾಗ್ಲೇ ನಮ್ಗೆ ಅದ್ರ ಬೆಲೆ ಅನ್ನೋದು ಗೊತ್ತಾಗೋದು. ಆತರ ನಾವು ಎಲ್ಲಾದ್ರಲ್ಲೂ ಆ ಚೈತನ್ಯನ ನೋಡ್ಬೇಕು. ಎಲ್ಲಾ ಸ್ವಾರ್ಥದಿಂದ ಇಲ್ದಲೆ ನಿಸ್ವಾರ್ಥದಿಂದ ಪ್ರೇಮಪೂರಿತವಾಗಿ ಎಲ್ಲಾರ್ನೂ ನೋಡ್ಬೇಕು. ಆವಾಗ್ಲೇ ನಾವು ಸಾರ್ಥಕವಾದ ಜೀವನ ನಡೆಸೋದಕ್ಕೆ ಸಾಧ್ಯ ಅಂತ ಅವರು ಸುಲಭ ರೀತಿಯಲ್ಲಿ ನಮ್ಗೆ ಈ ಜೀವನದ ಶೈಲಿನ ನಾವ್ ಯಾವ ತರ ನಡೆಸ್ಬೇಕು ಅನ್ನೋದನ್ನ ಅವರು ಹೇಳಿದ್ದಾರೆ. ಇದನ್ನ ಕನ್ನಡದಲ್ಲಿ ಅವರು ತುಂಬಾ ನಮ್ಗೆ ಅರ್ಥವಾಗುವ ರೀತಿಯಲ್ಲಿ ವಸ್ತ್ರದವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಈ ಶಾಶ್ವತವಾದ ಜೀವನ ನಡೆಸ್ಬೇಕು ಅಂದ್ರೆ ಜೀವನದ ಉದ್ದೇಶ ಏನು ಅದನ್ನ ನಾವು ಇಚ್ಛಾಶಕ್ತಿಯಿಂದ ಅದನ್ನ ನಾವು ಸಂತೋಷದಿಂದ ನಾವು ಜೀವನ ನಡೆಸ್ತಾ ಹೋದ್ರೆ ಒಂದೊಂದನ್ನು ನಾವು ಏನ್ ಅವಕಾಶ ಬರುತ್ತೆ ಅದ್ರಲ್ಲಿ ಏನಿದೆ ಅದನ್ನ ನಾವು ನಮ್ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಆ ಜೀವನ ಸಾರ್ಥಕವಾದ ಜೀವನ ನಾವು ನಡೆಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.